ಈ ಎಲ್ಲಾ ಸಾಧನಗಳನ್ನ ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಮನೋಧರ್ಮದವರು ಇದ್ದಾರೆ. ಎಲ್ಲಾ ರೀತಿಯ ಅಂತಃಕರಣಗಳು ನಮ್ಮ ಭಾರತೀಯ ಏನು ಈ ಹಿಂದೂ ಧರ್ಮದಲ್ಲಿ ಈ ಧರ್ಮ ಇದನ್ನೇನು ಸಾಧಕನಿಗೆ 4 ರೀತಿಯಾಗಿ ಅದನ್ನ ಬಹಳ ಮೊದಲೇ ಋಷಿಗಳು ಕಂಡಿಡಿದಿದ್ದಾರೆ. ಇಡೀ ಜಗತ್ತಿನಲ್ಲಿ ಎಷ್ಟೇ ರೀತಿಯ ಅಂತಃಕರಣ ಇದ್ರೂ ಈ 4 ಇರುತ್ತೆ. ಒಂದು ಭಕ್ತಿ ಮಾರ್ಗ, ಒಂದು ಯೋಗ ಮಾರ್ಗ, ಒಂದು ಕರ್ಮ ಮಾರ್ಗ, ಒಂದು ಜ್ಞಾನ ಮಾರ್ಗ. ಈ 4 ಇಡೀ ಎಲ್ಲಾ ಸಾಧನೆಗಳು. ಅದರಲ್ಲಿ ಅವುಗಳನ್ನೆಲ್ಲ ವಿಭಾಗ ಆಗ್ತಾ ಹೋಗುತ್ತೆ. ಯೋಗದಲ್ಲೆಲ್ಲ ವಿಭಾಗ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಕರ್ಮದಲ್ಲೂ ವಿಭಾಗ ಆಗುತ್ತಾ ಮುಂದೆ ಅದೆಲ್ಲ. ಆದ್ರೆ ಅವೆಲ್ಲವೂ ಈ 4 ಒಳಗಡೆನೆ ಇದೆ. ಈ 4 ಬಿಟ್ಟು ಬೇರೆ ಇಲ್ಲ ಅವೆಲ್ಲವೂ ಅಂತ 4 ಮಾರ್ಗವನ್ನ ಬಹಳ ಶ್ರೇಷ್ಠವಾದ ಮಾರ್ಗಗಳು. ಒಟ್ಟು ಯಾರು ಈಗ ನಾನು ಜೀವ ಅಂತ ಇದ್ದೀನಿ, ನಾನು ಆ ದೇವನನ್ನ ಅನುಭವಿಸ್ಬೇಕಾಗಿದೆ. ಒಬ್ಬೊಬ್ಬರ ಅಂತಃಕರಣ ಒಂದೊಂದು ರೀತಿ ಇದೆ. ಅವರು ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಅವರಿಗೆ ಭಕ್ತಿ ಪ್ರಧಾನ, ಅವ್ರ ಮನಸ್ಸೇ ಆ ಭಾವವ ಅವರಿಗೆ ಆ ಇವ್ರದಾಗ್ಲಿ ಮೀರಾಬಾಯಿ ಅವ್ರದಾಗ್ಲಿ ಅವ್ರಿಗೆಲ್ಲ ಚಿಕ್ಕದ್ರಲ್ಲೇನೆ ಕೃಷ್ಣನ ಬಗ್ಗೆ ಯಾಕೆ ಒಲವು ಬಂತು ಗೊತ್ತಿಲ್ಲ. ಅಕ್ಕ ಮಹಾದೇವಿ ಅವರಿಗೆ ಯಾಕೆ ಚನ್ನಮಲ್ಲಿಕಾರ್ಜುನನ ಬಗ್ಗೆ ಬಂತು ಗೊತ್ತಿಲ್ಲ. ಅದು ಈಗ ಬಂದು ಅವರು ತಯಾರಿ ಮಾಡಿದ್ದಲ್ಲ. ಅವರ ಅಂತಃಕರಣವೇ ಮೊದಲಿಂದಾನೇ ಅವರ ಪೂರ್ವದ ವಾಸನೆಗಳು ಅವರ ಸಾಧನೆಗಳೇ ಹೇಗಿರುತ್ತೆ ಅಂದ್ರೆ ಅವು ಭಕ್ತಿ ಪ್ರಧಾನನೇ ಇರುತ್ತೆ. ಅದರಲ್ಲೂ ಭಕ್ತಿ ಮೀರಾಬಾಯಿ, ತುಳಸಿದಾಸರು ಬಹಳ ಇದಾರೆ ಅಲ್ಲಿ. ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ರೀತಿಯ ಈ ಭಕ್ತಿ ಮಾರ್ಗದಲ್ಲಿ ನೋಡಿದ್ರೆ ಅದು ದೊಡ್ಡ ಕ್ಷೇತ್ರ. ಅಲ್ಲೂ ತುಂಬಾ ದೊಡ್ಡ ದೊಡ್ಡ ಮಹಾತ್ಮರು ಆಗಿದ್ದಾರೆ. ಕರ್ಮ ಕ್ಷೇತ್ರದಲ್ಲೂ ನೋಡಿದ್ರು ನಿಷ್ಕಾಮ ಕರ್ಮ ಮಾಡಿದಂತಹ ದೊಡ್ಡ ದೊಡ್ಡ ಮಹಾತ್ಮರು. ನಿಷ್ಕಾಮ ಕರ್ಮಕ್ಕೆ ಮಹಾತ್ಮ ಗಾಂಧೀಜಿ ಬಹಳ ದೊಡ್ಡ. ಮತ್ತೆ ಆಗ ಕಲ್ಕತ್ತಾದಲ್ಲಿ ಆಗ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರಲ್ಲ ಅವರೆಲ್ಲರೂ ನಿಷ್ಕಾಮ ಕರ್ಮದವರು. ಬಾಲಗಂಗಾಧರ ತಿಲಕ್ ಆಗ್ಲಿ, ಈಶ್ವರ ಚಂದ್ರ ವಿದ್ಯಾಸಾಗರರಾಗ್ಲಿ ಬಹಳ ದೊಡ್ಡ ದೊಡ್ಡವರಿದ್ರು. ಗೋಖಲೆ ಅವರಾಗ್ಲಿ ಎಲ್ಲಾರು ಏನಿದ್ದಾರೆ ಅವರೆಲ್ಲರೂ ನಿಷ್ಕಾಮ ಕರ್ಮ. ಅದು ಏನೋ ಸಾಮಾನ್ಯವಲ್ಲ. ನಾವು ಅದನ್ನ ಆ ಕಡೆ ಲಕ್ಷ್ಯ ಕೊಟ್ಟಿಲ್ಲ, ಸುಮ್ನೆ ಹೇಳ್ತೀವಿ. ನಿಷ್ಕಾಮ ಕರ್ಮ ಮಾಡೋದು ಬಹಳ ಕಷ್ಟ. ನಾವು ಸಕಾಮ ಮಾಡೋದನ್ನೇ ಬಹಳ ಕಷ್ಟ ಅಂತದ. ನಿಷ್ಕಾಮ ಕರ್ಮ ಏನೂ ಫಲಾಪೇಕ್ಷೆ ಇಲ್ಲದೆ ಜಗತ್ತಿಗಾಗಿ ಜನರಿಗಾಗಿ ಅವರನ್ನ ಬದುಕನ್ನ ಅದಕ್ಕೆ ಮೀಸಲಾಗಿಡ್ತಾರಲ್ಲ, ಆ ನಿಷ್ಕಾಮ ಕರ್ಮವನ್ನ ಮಾಡ್ದ ಅದು ಬಹಳ ದೊಡ್ಡ ಕ್ಷೇತ್ರ. ಹಾಗಾಗಿ ಒಂದೊಂದು ಕ್ಷೇತ್ರವು ಬಹಳ ವಿಸ್ತೀರ್ಣವಾಗಿದೆ. ಆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲರೂ ದೊಡ್ಡ ದೊಡ್ಡ ಮಹಾತ್ಮರಾಗಿ ಹೋಗಿದ್ದಾರೆ. ಭಕ್ತಿಯಲ್ಲಾಗ್ಲಿ ಕರ್ಮದಲ್ಲಾಗ್ಲಿ ಯೋಗದಲ್ಲಿ ಪತಂಜಲಿ ಯೋಗ ಬೇರೆ, ಈಗ ಇಲ್ಲಿ ಹೇಳ್ತಾ ಇರುವ ಯೋಗ ಬೇರೆ. ಇಲ್ಲಿ ಏನೀಗ 4 ಯೋಗಗಳನ್ನ ಇಲ್ಲಿ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಹೇಳ್ತಿದಾರಲ್ಲ, ಇಲ್ಲಿ 4 ಯೋಗಗಳು ಮಂತ್ರ ಯೋಗ, ಲಯ ಯೋಗ, ಹಠಯೋಗ, ರಾಜಯೋಗ. ಇದು ಏನಿದೆ ನಿಜಗುಣ ಶಿವಯೋಗೀಶ್ವರರು ಶೈವ ಸಂಪ್ರದಾಯದವರು ಅಂತ ಹೇಳ್ತಾರೆ. ಹಾಗಾಗಿ ಈ ಏನು 4 ಯೋಗಗಳಿದೆಯಲ್ಲ ಇದು ಶಿವ ಸಂಹಿತೆ ಅಂತ ಗ್ರಂಥ ಇದೆ. ಅತ್ಯಂತ ಪುರಾತನ ಗ್ರಂಥ ಇದು, ಸಂಸ್ಕೃತದಲ್ಲಿ ಇದೆ. ಶಿವ ಪಾರ್ವತಿಗೆ ಉಪದೇಶ ಮಾಡಿರೋದು. ಯಾರ ರಚನೆ ಅಂತ ಇಲ್ಲ. ಮೊದಲಿನ ಎಷ್ಟೋ ಇವುಗಳಲ್ಲಿ ಎಲ್ಲೂ ರಚನೆಗಳು ಯಾರು ಮಾಡಿರೋದು ಅಂತ ಎಲ್ಲೂ ತಮ್ಮ ಹೆಸರುಗಳನ್ನ ಹೇಳಿಲ್ಲ. ಎಲ್ಲುವೆ ನಿಜಗುಣರು ಸಹ ಎಲ್ಲೂ ಹೇಳಿಲ್ಲ. ತಾವ್ ಯಾರು, ಯಾವ ಊರವರು, ಏನು ಹೇಳಿಲ್ಲ. ಹಾಗಾಗಿ ಅದೇ ರೀತಿ ಮೊದಲು ಎಲ್ಲಾ ಗ್ರಂಥಗಳ ರಚನೆಗಳು ಋಷಿಗಳು ಎಲ್ಲರೂ ತಮ್ಮ ಹೆಸರನ್ನು ಎಲ್ಲೂ ಬಳಸಿರ್ಲಿಲ್ಲ ಅವರೆಲ್ಲ. ಹಾಗಾಗಿ ಇದು ಅತ್ಯಂತ ಪುರಾತನವಾದ ಶಿವ ಸಂಹಿತೆ ಅಂತ ಗ್ರಂಥ ಇದೆ. ಅದು ಹಠಯೋಗದ ಒಂದು ಭಾಗದಲ್ಲಿ ಇದೆ ಇದು ಅಂತ ಹೇಳಿ. ಈ ಹಠಯೋಗದಲ್ಲಿ ಬರುತ್ತೀವಿ ಎಲ್ಲವೂ. ಮಂತ್ರಯೋಗ ಆಗ್ಲಿ ಲಯ, ಇದು ಪತಂಜಲಿ ಯೋಗ ಸೂತ್ರ ಅಲ್ಲ. ಪತಂಜಲಿಯಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಧ್ಯಾನ, ಸಮಾಧಿ ಅಲ್ಲಿ ಆ ರೀತಿಯ ಸಾಧನೆಗಳು. ಇಲ್ಲಿ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ ಏನಿದೆ ಇಲ್ಲಿ ಬರುವ ಸಾಧನೆಗಳು ಬೇರೆ, ಅಲ್ಲಿ ಬರುವ ಸಾಧನೆಗಳು ಬೇರೆ. ಆದ್ರೆ ಸ್ವಲ್ಪ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಎಲ್ಲವೂ. ಅದು ಪೂರಕ ಆಗತ್ತೆ. ಒಂದಕ್ಕೆ ಯಾವ್ದನ್ನ ಒಂದು ಮಾಡಿದ್ರುನು ಅದು ಇನ್ನೊಂದು ಅದಕ್ಕೆ ಪೂರಕ ಆಗತ್ತೆ. ಈಗ ಮೊದಲನೇದು ಮಂತ್ರಯೋಗ. ಮಂತ್ರಯೋಗದಿಂದ ಆತ್ಮಜ್ಞಾನವನ್ನ ದೊಡ್ಡ ದೊಡ್ಡ ಮಹಾತ್ಮರಾಗಿರೋರು ಬಹಳಷ್ಟು ಜನ ಇದ್ದಾರೆ. ತುಕಾರಾಮರು ಅದಕ್ಕೆ ಬಹಳ ದೊಡ್ಡ ಉದಾಹರಣೆ. ಅಂದ್ರೆ ನಮ್ಗೆ ಸದ್ಯದಲ್ಲಿ ಗೊತ್ತಿರೋ ಹಾಗೆ ತುಕಾರಾಮರು ಇದ್ದಾರೆ, ರಾಮತೀರ್ಥರು, ದ್ರೌಪದಿ, ಚೈತನ್ಯ ಮಹಾಪ್ರಭುಗಳು, ಗೊಂದವಲೆ ಮಹಾರಾಜರು, ಬ್ರಹ್ಮ ಚೈತನ್ಯರು, ಸ್ವಾಮಿ ಸಮರ್ಥರು, ತುಳಸಿದಾಸರು, ಇಂಚಿಗೆರೆ ಸಂಪ್ರದಾಯ ಏನಿದೆ ಅವರೆಲ್ಲರೂ ಮಂತ್ರಾನುಷ್ಠಾನದವರೇನೆ. ಮತ್ತೇನು ಶ್ರೀಧರ ಸ್ವಾಮಿಗಳಂತ ಏನಿದ್ದಾರೆ ಅವರು, ವಾರ್ಕರಿ ಸಂಪ್ರದಾಯ ಏನಂತ ಈಗ ಮಹಾರಾಷ್ಟ್ರದಲ್ಲಿ ಇದೆಯಲ್ಲ ಅಲ್ಲೆಲ್ಲರೂ ಈ ಜಪ ಮಂತ್ರನೇ ಮಾಡೋದಲ್ಲ. ಎಲ್ಲರೂ ಮಂತ್ರ ದೀಕ್ಷೆ ಬಹಳ ದೊಡ್ಡ ಪ್ರಧಾನ. ಅದು ಬಹಳ ದೊಡ್ಡ ಕ್ಷೇತ್ರ ಅದು. ಸಮರ್ಥ ರಾಮದಾಸರಾಗ್ಲಿ, ತ್ಯಾಗರಾಜರಾಗ್ಲಿ, ಕನ್ನಂಗಡದ ರಾಮದಾಸರು, ನಾವು ಅಲ್ಲಿ ರಮಣಾಶ್ರಮದ ಹತ್ರ ಹೋಗ್ತೀವಲ್ಲ ಜೈರಾಮ್ ಶ್ರೀರಾಮ್ ಅವ್ರು ಹೇಳ್ತಾರಲ್ಲ ಅವ್ರಾಗ್ಲಿ. ಹಾಗಾಗಿ ಅದು ದೊಡ್ಡ ಕ್ಷೇತ್ರನೇ ಮಂತ್ರದ್ದು.
ಆ ಮಂತ್ರ ಯೋಗವನ್ನ ಅನುಷ್ಠಾನ ಮಾಡೋದ್ ಹೇಗೆ, ಅದನ್ನೆಲ್ಲ ಅದು ಕ್ರಮಬದ್ಧವಾಗಿ ಅದಕ್ಕೂ ಒಂದು ಕ್ರಮಬದ್ಧತೆ ಇದೆ. ಮಂತ್ರ ಅಂದ್ರೆ ಏನು, ಜಪ ಅಂದ್ರೆ ಏನು, ನಾಮಸ್ಮರಣೆ ಅಂದ್ರೆ ಏನು, ಅದಕ್ಕೆಲ್ಲವೂ ಬೇರೆ ಬೇರೆ ಇದೆ. ಇವೆಲ್ಲವೂ ಇವೇನೇ ಸಾಧನಗಳು 4 ಸಾಧನಗಳಿದೆಯಲ್ಲ, ಇವೆಲ್ಲವೂ ಗುರುಗಳ ಸಾನ್ನಿಧ್ಯದಲ್ಲೇ ಮಾಡ್ಬೇಕು. ಇದೊಂದೇ ಅಂತಾನೆಲ್ಲ ಎಲ್ಲಾ ಜ್ಞಾನ ಮಾರ್ಗದಲ್ಲಾಗ್ಲಿ ಎಲ್ಲೇ ಆಗ್ಲಿ ಗುರುಗಳು ಅತ್ಯಂತ ಅವಶ್ಯಕ. ಅದ್ರಲ್ಲೂ ಈ ಹಠಯೋಗ, ಲಯಯೋಗ, ಮಂತ್ರಯೋಗ ಇವೆಲ್ಲ ಇದೆಯಲ್ಲ, ಗುರುಗಳು ಬೇಕೇ ಬೇಕು. ಆ ಮಂತ್ರಯೋಗ ಅಂತಂದ್ರೆ ಏನು, ಯಾವ್ದಾದ್ರು ಒಂದು ಮಂತ್ರವನ್ನ ಆ ಗುರುಗಳು ಅದನ್ನ ಅನುಷ್ಠಾನ ಮಾಡಿ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಅಂತ ಮಹಾತ್ಮರು ಅದನ್ನ ದೀಕ್ಷೆ ಕೊಡ್ತಾರೆ. ಅದನ್ನ ಯಾರಿಗೆ ಉಪದೇಶ ಕೊಡ್ತಾರೆ ಆಗ ಅದು ಫಲ ಕೊಡುತ್ತೆ. ಅದನ್ನ ಅವರು ಮುಂದೆ ಜಪ ಮಾಡ್ತಾರೆ. ಒಂದೀಗ ಓಂ ನಮಃ ಶಿವಾಯ ಅನ್ನುವ ಉದಾಹರಣೆ, ಅದನ್ನ ಸಾನಂದ ಋಷಿಗಳಿಂದ ಅದು ಅಂತ ಹೇಳ್ತಾರೆ ಅದನ್ನ. ಓಂ ಭೂರ್ಭುವ ಸ್ವಹ ಅದು ವಿಶ್ವಾಮಿತ್ರರ ಮಂತ್ರ. ಹೀಗೆ ಆ ಒಂದೊಂದು ಮಂತ್ರಕ್ಕೂ ಒಂದು ದೇವತೆಗಳಿದ್ದಾರೆ. ಅದಕ್ಕೆ ಉಪಾಸನ ಕ್ರಮಗಳು ಬೇರೆ ರೀತಿ ಇದೆ. ಎಲ್ಲಾ ಮಂತ್ರಗಳು ಒಂದೇ ರೀತಿ ಇಲ್ಲ, ಎಲ್ಲಾ ಮಂತ್ರಗಳ ಸಾಧನೆಗಳು ಒಂದೇ ರೀತಿ ಇಲ್ಲ, ಜಪಮಣಿಗಳು ಬೇರೆ ರೀತಿ ಇರುತ್ತೆ ಅದೆಲ್ಲವೂ. ಅದನ್ನೆಲ್ಲಾ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಮಂತ್ರಯೋಗ ಅಂದ್ರೆ ಏನದು ಮಂತ್ರಯೋಗ, ಅದು ಬಹಳ ದೊಡ್ಡ ಕ್ಷೇತ್ರ. ಒಂದು ಗುರುವಿನಿಂದ ಆ ಮಂತ್ರವನ್ನ ಅವರು ಸಾಕ್ಷಾತ್ಕಾರ, ಈಗ ರಾಮ ಅನ್ನುವ ಮಂತ್ರ, ಅದನ್ನ ಈಗ ತುಳಸಿದಾಸರಾಗ್ಲಿ ಅದನ್ನ ಜೀವನ ಪರ್ಯಂತ ಅದನ್ನ ರಾಮ ರಾಮ ಅಂತೆಲ್ಲ ಮಾಡಿ ಅವರು ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ. ಅಂತ ಮಂತ್ರವನ್ನ ಯಾರು ಸಾಕ್ಷಾತ್ಕಾರ ಅನುಷ್ಠಾನ ಮಾಡಿರ್ತಾರೋ ಅಂತವ್ರ ಹತ್ರ ಅದನ್ನ ದೀಕ್ಷೆ ತಗೋಬೇಕು. ಅದನ್ನ ಎಲ್ಲರೂ ಕೊಡೋದಿಕ್ಕಾಗೋದಿಲ್ಲ. ಆ ಯಾರ ಮಂತ್ರವಾದ ಬಗ್ಗೆ ಆಗ ಅದ್ರ ಬಗ್ಗೆ ಪ್ರಬುದ್ಧತೆ ಬರುತ್ತೆ. ಅದಕ್ಕೆ ಒಂದು ಬಹಳ ಉದಾಹರಣೆ ರಮಣ ಮಹರ್ಷಿಗಳ ಗ್ರಂಥದಲ್ಲಿ ಬಂದು ಕೇಳ್ತಾರೆ, ಯಾರ್ ಬೇಕಾದ್ರೂ ಜಪ ಮಾಡ್ಬೋದಾ, ಯಾರ್ ಬೇಕಾದ್ರೂ ಮಂತ್ರವನ್ನ ಹೇಳ್ಬೋದಾ ಅಂತ. ಅವಾಗ ಅವ್ರು ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಈಗ ರಾಜ ಇರ್ತಾನೆ, ರಾಜನ ಹತ್ರ ಒಬ್ಬ ಮಂತ್ರಿ ಇರ್ತಾನೆ. ಒಬ್ಬನಿಗೆ ಸೈನಿಕನ್ಗೆ ಏನೋ ಒಂದು ಶಿಕ್ಷೆ ಕೊಡ್ಬೇಕು. ಆಗ ಮಂತ್ರಿ ಅಂತಾನೆ ಈ ರಾಜನಿಗೆ ಕರ್ಕೊಂಡೋಗಿ ಜೈಲಿಗೆ ಹಾಕು, ಅವ್ರನ್ನ ಮರಣ ದಂಡನೆ ಕೊಡು ಅಂತ. ಆ ಸೇವಕ ಕೇಳ್ತಾನ? ಅದೇ ರಾಜ ಒಂದೇ ಒಂದು ಕ್ಷಣದಲ್ಲಿ ಹೇಳಿದ ತಕ್ಷಣನೇ ಆ ಮಂತ್ರಿಗೆ ಅವರ ಮರಣ ದಂಡನೆಗೆ ಹಾಕ್ತಾನೆ. ಹಾಗೆ ಆ ರಾಜನಿಗೆ ಏನ್ ಆ ಪ್ರಬುದ್ಧತೆ, ಆ ಸ್ಥಾನ ಎಲ್ಲ ಇದೆಯಲ್ಲ, ಹಾಗೆ ಈ ಮಂತ್ರವನ್ನ ಅದನ್ನ ಅನುಷ್ಠಾನ ಮಾಡಿರ್ತಾರೆ. ಹಗಲು ಇರುಳು ಅದರದ ಸಾಧನೆಯನ್ನ ಮಾಡಿ ಯಾವ ದೇವರನ್ನ ಕುರಿತು ಅವರು ಸಾಧನೆ ಮಾಡಿರ್ತಾರೋ ಅದರದ್ದು ಅವರಿಗೆ ಸಾಕ್ಷಾತ್ಕಾರ ಆಗಿರುತ್ತೆ. ಆ ಸಾಕ್ಷಾತ್ಕಾರ ಆಗಿರೋದ್ರಿಂದ ಆ ಮಂತ್ರವನ್ನ ನಾವು ಪಡೆದ್ರೆ ಆಗ ನಮಗೂ ಆ ಅನುಭವ ಸುಲಭವಾಗಿ ಆಗತ್ತೆ. ಹಾಗಾಗಿ ಮಂತ್ರವನ್ನ ಎಲ್ಲರೂ ಪಠಿಸೋದಿಕ್ಕಾಗಲ್ಲ. ಆ ಮಂತ್ರವನ್ನ ಯಾರು ಅದ್ರ ಬಗ್ಗೆ ಬಹಳ ಪ್ರಭುತ್ವವನ್ನ ಅನುಷ್ಠಾನ ಮಾಡಿರ್ತಾರೋ, ಈಗ ರಾಮಕೃಷ್ಣ ಆಶ್ರಮದಲ್ಲಾಗ್ಲಿ ಎಲ್ಲಾ ಕಡೆ ಆಗ್ಲಿ ಆ ಮಂತ್ರ ದೀಕ್ಷೆಯನ್ನ ಕೊಡ್ತಾರೆ. ಮೊದಲು ಏನಾಗ್ತಿತ್ತು, ಬಹಳ ಕಡಿಮೆ ಜನಸಂಖ್ಯೆ ಇರ್ತಿದ್ರು. ಒಬ್ಬೊಬ್ರಿಗೆ ಅವ್ರಿಗೆ ಕಿವಿಯಲ್ಲಿ ಉಪದೇಶ ಮಾಡೋದು, ಮತ್ತ ಅದನ್ನ ಹೇಗೆ ಅನುಷ್ಠಾನ ಮಾಡ್ಬೇಕು, ಹೇಗೆ ಜೀವನದಲ್ಲಿ ಅದನ್ನ ಬಳಸೋದು, ಅದನ್ನ ಪ್ರತಿನಿತ್ಯದ ಅಭ್ಯಾಸಗಳು, ಹೇಗ್ ಕುತ್ಕೋಬೇಕು, ಎಷ್ಟ್ ಗಂಟೆಗೆ ಎದ್ದೇಳ್ಬೇಕು, ಆ ಮಣಿಯನ್ನು ಹೇಗ್ ತಿರುಗಿಸ್ಬೇಕು, ಅವೆಲ್ಲವೂ ಅಲ್ಲಿ ಗುರುಗಳು ಹೇಳ್ತಾರೆ ಅವ್ರಿಗೆ. ಅವ್ರು ಅದೇ ರೀತಿಯಾಗೆ ಮಾಡ್ತಾರ ಮಂತ್ರ ಜಪವನ್ನ ಮಾಡೋದು. ಹಾಗಾಗಿ ಅಲ್ಲಿ ಈಗ ಏನ್ ಮಾಡಿದ್ದಾರೆ, ಮೊದ್ಲು ನಿಮಗೆ ಯಾವ್ದು ಇಷ್ಟ ದೇವತೆ ಇರುತ್ತೆ, ನಿಮ್ಮ ಮನಸ್ಸಿಗೆ ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ಇಷ್ಟ ದೇವತೆ ನಿಮಗ್ ಬಂದಿರ್ತಾರೆ, ನಿಮ್ಗೆ ಯಾವ್ದೋ ಒಂದು ಇಷ್ಟ ದೇವತೆ ಇರುತ್ತೆ, ರಾಮ ಕೃಷ್ಣ ಯಾವ್ದಾರು ಒಂದಿರತ್ತೆ. ಆ ಇಷ್ಟ ದೇವತೆಯನ್ನ ಆ ಗುರುಗಳು ಕೊಡ್ತಾರೆ. ಅದನ್ನ ಅವರು ನಮ್ಮ ಕಿವಿಯಲ್ಲಿ ಹೇಳ್ತಾರೆ. ಈಗ ಏನ್ ಮಾಡಿದ್ದಾರೆ, ಸಾಮೂಹಿಕವಾಗಿ ಒಟ್ಟಿಗೆ ಯಾರು ಮಂತ್ರ ದೀಕ್ಷೆ ತಗೊಳ್ತಾರೆ ಅವ್ರ ಅಷ್ಟನ್ನು ಒಟ್ಟಿಗೆ ಕೂರ್ಸಿ ಅಲ್ಲಿ ಗುರುಗಳು ಅಲ್ಲಿಂದ ಬೇಲೂರು ಮಠದಿಂದ ಬರ್ತಾರೆ. ಎಲ್ಲರಿಗೂ ಆ ಅಧಿಕಾರ ಕೊಟ್ಟಿಲ್ಲ ಅವ್ರು ಅದನ್ನ. ಅದಕ್ಕೆ ಅಂತಾನೆ ಬೇಲೂರು ಮಠದ ಅಧ್ಯಕ್ಷರು ಅಂತ ಇರ್ತಾರೆ, ಅವ್ರು ಬಂದು ಅಲ್ಲಿ ಸಾಮೂಹಿಕವಾಗಿ ಅವ್ರಿಗೆ ಆ ಮಂತ್ರ ದೀಕ್ಷೆಯನ್ನ ಕೊಡ್ತಾರೆ. ನಂತರ ಇನ್ನು ಅವ್ರು ಅದನ್ನ ವೈಯಕ್ತಿಕವಾಗಿ ಹೇಗೆ ಅದನ್ನೆಲ್ಲ ಅನುಷ್ಠಾನ ಮಾಡ್ಬೇಕು, ಹೇಗ್ ಜಪ ಮಾಡ್ಬೇಕು ಅದನ್ನ ಹೇಳ್ತಾರೆ ಅವರು. ಹಾಗಾಗಿ ಮೊದಲು ಅವ್ರವ್ರಿಗೆ ಇಷ್ಟ ದೇವತೆ ಕೊಡ್ತಿದ್ರು, ಈಗ ಆ ರೀತಿ ಇಲ್ಲ. ಈಗ ಎಲ್ಲರಿಗೂ ರಾಮಕೃಷ್ಣ ಒಂದೇ ಮಂತ್ರ, ಶ್ರೀ ರಾಮಕೃಷ್ಣಾಯ ನಮಃ, ರಾಮಕೃಷ್ಣ ಪರಮಹಂಸರದ್ದು ಒಂದನ್ನೇ. ಮೊದ್ಲು ಶಾರದಾ ಮಾತೆದ್ ಕೊಡ್ತಿದ್ರು, ವಿವೇಕಾನಂದರದೆಲ್ಲ ಕೊಡ್ತಿದ್ರಂತೆ. ಈಗ ಆ ರೀತಿ ಇಲ್ಲ, ಈಗ ಒಂದೇ ಮಾಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಒಂದೇ ರೀತಿ, ಮತ್ತೆ ಅಲ್ಲಿ ಒಂದೇ ರೀತಿ ಸಾಮೂಹಿಕವಾಗಿ ಹೇಳ್ತಾರೆ. ಅಷ್ಟು ಜನಕ್ಕೂ ಮಂತ್ರ ದೀಕ್ಷೆ ಆದಂಗೆ ಅವರು ನಂತರ ಬಂದು ಗುರುಗಳ ಹತ್ರ ಹೇಳ್ತಾ ಇರ್ತಾರೆ ಪ್ರತಿದಿನ ಅವರ ಸಾಧನೆ ಎಷ್ಟು ಮುಂದುವರೆದಿದೆ, ಎಷ್ಟು ಅವ್ರ ಪ್ರಗತಿ ಆಗಿದ್ದಾರೆ, ಎಷ್ಟು ಗಂಟೆ ಕುತ್ಕೊಳ್ಳೋದು, ಎಷ್ಟು ಅದನ್ನ ಪ್ರತಿದಿನ ಮಾಡ್ತಾ ಅದನ್ನ ಜಾಸ್ತಿ ಮಾಡ್ತಾ ಹೋಗೋದು, ಅದನ್ನೆಲ್ಲ ಅಲ್ಲಿ ಅವರು ಯಾರು ಮಂತ್ರದ ಇದಿರ್ತಾರಲ್ಲ ಗುರುಗಳಿರ್ತಾರಲ್ಲ ಅವ್ರ ಹತ್ರ ಹೋಗಿ ಆ ರೀತಿ ಅದನ್ನ ಹೇಳ್ತಾರೆ. ಅದೇ ರೀತಿಯಾಗಿ ತುಂಬಾ ಮಂತ್ರವನ್ನ ಅನುಷ್ಠಾನ ಎಲ್ಲ ಮಾಡಿ ದ್ರೌಪದಿಯನ್ನು ಕೇಳ್ತೀವಿ ನಾವು ಅದನ್ನ. ದ್ರೌಪದಿ ಅವಳು ಮಲಗಿದ್ರೆ ಅವರ ಉಸಿರಾಟ ಸಹ ಕೃಷ್ಣ ಕೃಷ್ಣ ಅಂತಿತ್ತ. ಅಷ್ಟು ಅವ್ರು ಅದನ್ನ ಜಪ ಮಾಡಿದ್ರು. ಆ ಮಂತ್ರವನ್ನ ಯಾರು ನಾವೀಗ ಅದನ್ನ ಗುರುಗಳ ಹತ್ರ ದೀಕ್ಷೆ ತಗೊಳ್ತೀವಲ್ಲ, ಅದನ್ನ ಏನ್ ಪ್ರತಿದಿನ ಮಾಡ್ತೀವಲ್ಲ ಅದು ಜಪ. ಆ ಅದನ್ನ ಜಪ ಅಂತ ಹೇಳ್ತಾರೆ. ಆ ಮಂತ್ರ ದೀಕ್ಷೆನ ಈಗ ಓಂ ನಮಃ ಶಿವಾಯ ಅಂತ ತಗೊಂಡಿರ್ತೀವಲ್ಲ ಅದನ್ನ ನಾನು
ಎಷ್ಟು ಸಲ ಜಪಮಣಿ ಹಿಡ್ದು ಆ ಗುರುಗಳು ಯಾವ ರೀತಿ ಹೇಳಿರ್ತಾರೋ ಆ ರೀತಿ. ಕೃಷ್ಣ ಹೇಳಿದ್ರೆ ಅದಕ್ಕೆ ತುಳಸಿ ಮಾಲೆ. ಒಂದೊಂದು ಸಂಪ್ರದಾಯ ಒಂದೊಂದು ದೇವರಿಗೆ ಒಂದೊಂದು ರೀತಿಯಾದ ಸಾಧನೆಗಳು. ಅದನ್ನ ಏನ್ ಆ ಮಂತ್ರವನ್ನ ನಾನು ಪ್ರತಿನಿತ್ಯ ಮಾಡ್ತಾ ಹೋಗ್ತೀನಲ್ಲ ಅದು ಜಪ. ಇದಕ್ಕೆ ಗುರುಗಳು ಬೇಕೇ ಬೇಕು, ಮಂತ್ರ ದೀಕ್ಷೆ ಆಗ್ಲೇಬೇಕು. ನಾಮಸ್ಮರಣೆಗೆ ಹಾಗಿಲ್ಲ. ನಾಮಸ್ಮರಣೆ ಯಾರ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಅದನ್ನ ಮಾಡ್ಬೋದು. ಅವ್ರವ್ರಿಗೆ ಯಾವ್ದು ಇಷ್ಟ ಆಗಿರುತ್ತೋ ಆ ರೀತಿ. ಇಲ್ಲಿ ಈಗ ಏನು ಮಂತ್ರ ಯೋಗ ಹೇಳ್ತಿದಾರಲ್ಲ ಅದ್ರ ಬಗ್ಗೆ ಈಗ ಇಲ್ಲಿ ಸೂತ್ರವನ್ನ ಹೇಳ್ತಿದ್ದಾರೆ. ಇಲ್ಲಿ 3ನೇ ಸೂತ್ರ ಅದೇ ಇದೆ. ಜಗದೊಳು ಉನ್ನತವಾದ ಯೋಗ ಸಾಧಕರುಗಳ 4ರನ್ನಿಲ್ಲಿ ವರ್ಣಿಸುವೆನು. ಇಡೀ ಜಗತ್ತಲ್ಲಿ ನಿಜಗುಣ ಶಿವಯೋಗೀಶ್ವರರು ಯಾಕೆ ಶ್ರೇಷ್ಠ ಅಂದ್ರೆ ದಾರ್ಶನಿಕರು ಅವರು. ಇಡೀ ಜಗತ್ತಲ್ಲಿ ಎಲ್ಲರ ಮನಸ್ಸು ಎಲ್ಲರ ಅಂತಃಕರಣದ ಯಾರಿಗೆ ಅದ್ರ ಬಗ್ಗೆ ದರ್ಶನ ಆಗಿರುತ್ತೋ ಅವ್ರು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಡೀ ಜಗತ್ತಲ್ಲಿ 4 ರೀತಿಯ ಸಾಧಕರು ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಮೊದಲನೇದು ಬಲಹೀನನು, ಅನುರಾಗಿ, ಮಂದಮತಿ, ನಸುಗೆಲಸವಿಡದವನು, ಅನ್ಯವಶವರ್ತಿ, ರೋಗಿ, ಗೃಹಕೃತ್ಯದೆಡೆಯೋಳು ಮತಿ ನೆಲೆಸಿದಾತನೇ ಮೃದುವೆನಿಸುವನು. ಈಗ ಮಂತ್ರಯೋಗ ಮಾಡೋದಕ್ಕೆ ಎಂತೆಂಥವ್ರು ಅಧಿಕಾರಿಗಳಿದ್ದಾರೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಬಲಹೀನ, ಯಾರಿಗೆ ಬಹಳ ಸಾಮರ್ಥ್ಯ ಇಲ್ಲ ಅಂತವ್ರು, ಬಹಳ ಬುದ್ಧಿ ಪ್ರಧಾನ ಇಲ್ದೇ ಇರೋ ಅಂತವ್ರು, ಮತ್ತೆ ಮನೆ ಕೆಲ್ಸವನ್ನ ಮಾಡ್ತಾ ಇರೋರು, ರೋಗಿಗಳಾಗ್ಲಿ ಎಲ್ಲರೂ ಆಗ್ಲಿ ಎಲ್ಲರೂ ಸಹ ಈ ಮಂತ್ರಯೋಗವನ್ನ ಮಾಡ್ಬೋದು. ಬೇರೆದಕ್ಕೆಲ್ಲ ಸಾಧನೆಗಳಿಗೆ ಬಹಳ ಸಾಮರ್ಥ್ಯ ಬೇಕು. ಈಗ ಜ್ಞಾನವನ್ನ ಪಡಿಬೇಕು ಅಂದ್ರೆ ಬುದ್ಧಿ ಬಹಳ ಪ್ರಧಾನತೆ ಇರ್ಬೇಕು. ಎಲ್ಲರಿಗೂ ಬುದ್ಧಿ ಪ್ರಧಾನತೆ ಇಲ್ಲ. ಕೆಲವರಿಗೆ ಭಾವ ಪ್ರಧಾನತೆ. ಹಠಯೋಗ ಎಲ್ಲ ಮಾಡೋದಿಕ್ಕೆ ಮನಸ್ಸು ಬಹಳ ಸಶಕ್ತ ಇರ್ಬೇಕು. ಮನಸ್ಸು ದುರ್ಬಲ ಇದೆ ಅಂತವ್ರಿಗೆ ಮಂತ್ರಯೋಗ. ನನಗೆ ದೇಹ ಅನಾರೋಗ್ಯ ಇದೆ, ನನಗೆ ಮಾಡೋದಿಕ್ಕಾಗಲ್ಲ ಅಂತವ್ರಿಗೆ ಎಲ್ಲಿ ಮಲಗಿರ್ತೀಯೋ ಅಲ್ಲೇ ಅದನ್ನ ಜಪವನ್ನ ಮಾಡು, ಅಲ್ಲೇ ಮಂತ್ರವನ್ನ ಮಾಡು ಅಂತವ್ರಿಗೂ ಅದು ಸಹ. ಮತ್ತಿನ್ನ ಮಹಿಳೆಯರಿಗೆ, ಹೆಂಗಸರಿಗೆ ಮನೆಯಲ್ಲೆಲ್ಲ ನಂಗೆ ಕೆಲಸ ಕಾರ್ಯಗಳು, ಸಂಸಾರದ ಒತ್ತಡ ಇದೆ, ನನಗೆ ಎಲ್ಲಾ ಅಂತವ್ರಿಗೆ ಬಹಳ ಸುಲಭ, ಕೆಲಸ ಮಾಡ್ತಾ ಎಲ್ಲಾ ಮಾಡ್ತಾ ಮಾಡು. ಈ ರೀತಿಯಾಗಿ ಎಲ್ಲವನ್ನೂ ಏನ್ ಮಾಡ್ತಾರಲ್ಲ ಇದಕ್ಕೆ ಮಂತ್ರಯೋಗ. ಇದು ಮೊದಲನೇ ಅಧಿಕಾರಿ. ಅವ್ರು ಇದನ್ನ 4 ರೀತಿಯಾಗಿ ಅಧಿಕಾರಿ ಮಾಡ್ತಿದ್ದಾರೆ. ಮೊದಲು ಇವರೇ ಮುಂದೆ ಮಂತ್ರದ ಏನಿರ್ತಾರೆ ಇವರೇ ಲಯ ಯೋಗ ಮಾಡ್ತಾರೆ. ಈ 4 ಒಂದಕ್ಕೊಂದು ಪೂರಕ. ಎಲ್ಲವೂ ಬೇರೆ ಬೇರೆ ಅಲ್ಲ. ಮಂತ್ರವನ್ನ ಮಾಡ್ತಾ ಇರ್ಬೇಕಾದ್ರೆ ಅವನೇ ಮುಂದುವರೆದು ಲಯ. ಅವರೇ ಇನ್ನ ಕಠಿಣವಾಗಿ ದೇಹವನ್ನ ದಂಡಿಸಿ ಮನಸ್ಸನ್ನ ನಿಗ್ರಹಿಸಿ ಆ ದೇಹವನ್ನ ಸಶಕ್ತವನ್ನಾಗಿ ಮಾಡಿ ಆ ದೇವನಲ್ಲಿ ಲಯ ಮಾಡ್ತಾರೆ. ಅದು ಲಯ ಯೋಗ. ಅದು ಎರಡನೇದು. ಅವನು ಎರಡನೆಯ ಸಾಧಕ ಇರ್ತಾನೆ. ಅದನ್ನ ಸಮಭಾವ, ಸುಜನರ ಸಂಘ, ಸುಖಿ, ಕಾರ್ಯ ಸಮುದಾಯದೊಳು ಸಾಕ್ಷಿ, ದೃಢದೇಹಿ, ಬಹಳ ದೃಢವಾಗಿರುತ್ತೆ ಇವನು. ಹಠಯೋಗಿದು, ಲಯಯೋಗಿದು. ವಿಮಲ, ಇಂದ್ರಿಯ ವೃತ್ತಿ, ಶಾಂತನಭ್ಯಾಸಿಪನೆ, ಮತಿಯುಳ್ಳವನೇ ಮಧ್ಯವೆನಿಸುವನು. ಇವನು ಮಧ್ಯಮ ಅಧಿಕಾರಿ. ಮೊದಲನೇವನು ಮಂದ ಅಧಿಕಾರಿ. ಏನ್ ಈ ಮಂತ್ರಯೋಗವನ್ನ ಮಾಡ್ತಿರ್ತಾರಲ್ಲ ಇವರು ಮಂದ ಅಧಿಕಾರಿ. ಎಲ್ಲರೂ ಮಾಡ್ಬೋದು ಇದನ್ನ. ಇವರು ಮಂದ ಅಧಿಕಾರಿ. ಎರಡನೆಯದು ಲಯ. ಇವನು ಸ್ವಲ್ಪ ಕಷ್ಟ. ಇವನು ದೇಹವನ್ನ ಸ್ವಲ್ಪ ಸಶಕ್ತವನ್ನ ಮಾಡಿ ಮನಸ್ಸನ್ನ ಲಯವಾಗಿ ಆ ದೇವನಲ್ಲಿ ಪರಮಾತ್ಮನಲ್ಲಿ ಲಯ ಮಾಡ್ಬೇಕು. ನಾನು ಜೀವ ಇದ್ದೀನಿ, ಆ ಪರಮಾತ್ಮನಲ್ಲಿ ನನ್ನ ಮನಸ್ಸನ್ನ ಲಯ ಮಾಡ್ಬೇಕು ಅಂತಾರಲ್ಲ ಇವನು ಎರಡನೆಯವನು. ಮೂರನೆಯವನು ವರನೀತಿ, ಕ್ಷಮೆ, ಧೈರ್ಯ, ಸತ್ಯವಚನ, ನಿರ್ಧರಣ, ನಿರ್ಮಲ ಚಿತ್ತ, ಶೌರ್ಯ, ಪರಿತೋಷ, ವಿನಯಾದಿ ಸರ್ವ ಸುಗುಣವ ವರಿಸಿ ತೋರ್ಪ ನತಿ ಮಾತ್ರ ನಹನು. ಇವನು ಹಠಯೋಗದವನು. ಮೂರನೇವನು ಹಠಯೋಗನು. ಇವನೇ ಸಾಧಕ ಮುಂದುವರಿತ. ಈ ಏನು ಮಂತ್ರಯೋಗ ಮಾಡ್ತಾನಲ್ಲ ಅವನೇ ಮುಂದುವರಿತ ಈ ಮುಂದಿನ ಲಯ ಯೋಗ ಇದೆಯಲ್ಲ ಆ ಲಯ ಯೋಗ ಮಾಡ್ಬೇಕಾದ್ರೆ ಅವನು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ತಾನೆ. ಪ್ರಾಣಾಯಾಮ, ಗುರುಗಳು ಕೊಟ್ಟ ಮಂತ್ರವನ್ನ, ಅದು ಚಕ್ರ, ಅವುಗಳೆಲ್ಲ ಚಕ್ರಗಳನ್ನ ಅನುಷ್ಠಾನ ಮಾಡ್ತಾರೆ. ಒಳಗೆ ಅಂತರಂಗದಲ್ಲಿ ಅವೆಲ್ಲವೂ ಭಾವನಾ. ಏನ್ ಈ ಯೋಗ ಇದೆಯಲ್ಲ ಇದು ಭಾವ ಪ್ರಧಾನ. ಇಲ್ಲೆಲ್ಲವೂ ಮನಸ್ಸಲ್ಲಿ ಭಾವಿಸೋದು. ಈಗ ಅವ್ರು ಇಷ್ಟು ನಾಡಿಗಳಿದೆ, ಇಷ್ಟು ಚಕ್ರಗಳಿದೆ ದೇಹದಲ್ಲಿ ಅಂತ ಎಲ್ಲ ಭಾವಿಸಿ ಅದರಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸಿ ಅವರು ಯಾವ ದೇವತೆಯನ್ನ ತಾವು ನಿರ್ದಿಷ್ಟವಾಗಿ ಇಟ್ಕೊಂಡ್ ಮಾಡಿರ್ತಾರಲ್ಲ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಇವೆಲ್ಲವೂ ಭಾವಿಸೋದು. ಇಲ್ಲೆಲ್ಲೂ ಪ್ರಾಕ್ಟಿಕಲ್. ಈಗ ನನ್ನ ದೇಹದೊಳಗಡೆ ಚಕ್ರ ಇದೆಯಾ, ನಾಡಿಗಳಿದ್ಯಾ ಅಂತ ಅದನ್ನ ತೆಗೆದು ನೋಡಿದ್ರೆ ಎಲ್ಲೂ ಸಿಗಲ್ಲ. ಇವೆಲ್ಲವನ್ನು ಭಾವದಿಂದ ಭಾವಿಸ್ತಾರೆ ಆ ಯೋಗಿಗಳು. ಹಾಗಾಗಿ ಮೊದಲನೇದೇನಿದೆ ಮಂತ್ರಯೋಗ. ಅದೇ ಮಂತ್ರಯೋಗದವನೇ ಲಯ ಯೋಗ. ಆ ಮಂತ್ರವನ್ನ ತಾನು ಉಸಿರಾಟದೊಂದಿಗೆ ಅದನ್ನ ಒಂದುಗೂಡಿಸಿ ಆ ಉಸಿರಾಟ ತಾನು ಬೇರೆ ಎಲ್ಲ ಅಂತ ಮಾಡಿ ಚಕ್ರಗಳಾಗ್ಲಿ ಆ ಗುರುಗಳು ಯಾವ ರೀತಿ ಇರ್ತಾರೋ ಅವರ ಮೂರ್ತಿಗಳು ಯಾವ ರೀತಿ ಇರುತ್ತೋ ಆ ರೀತಿಯ ಸಾಧನೆ.
ಆ ರೀತಿ ಮಾಡೋನು ಎರಡನೇವನು ಲಯ ಯೋಗ. ಇವನು ಬಹಳ ಕಠಿಣವಾಗೇ ಇರ್ತಾನೆ. ಮುಂದೆ ಹಠಯೋಗಿ ಇರ್ತಾನಲ್ಲ, ಇವ್ರಿಬ್ರಿಗಿಂತನೂ ಬಹಳ ಅವನು ಮುಂದುವರೆದಿರೋ ಭಾಗ. ಅವನ ಹಠಯೋಗಿ ಬಹಳ ದೇಹವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟಿರ್ತಾನ ಅವನು. ಅವನಿಗೆ ಬಹಳ ಕಠಿಣವಾಗಿ ಹಠವನ್ನ ಸಾಧಿಸಿ ಅದನ್ನ ಅಲ್ಲಮ ಪ್ರಭುಗಳದ್ದು ಬಗ್ಗೆನೂ ಹೇಳ್ತಾರೆ. ಅವರು ಹಠಯೋಗಿಗಳಿದ್ರು, ಹಾಗಾಗಿ ದೇಹ ಅವ್ರದ್ದು ಬಹಳ ಗಟ್ಟಿ ಇತ್ತು, ಬಹಳ ಸಾಮರ್ಥ್ಯಗಳು ಬರುತ್ತೆ. ಹಠಯೋಗಿಗೆ ಅವನು ಮನಸ್ಸು ನಿಗ್ರಹ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೆಲ್ಲವೂ ಸಾಮರ್ಥ್ಯ ಬಂದಿರುತ್ತೆ. ಆ ಏನು 8 ಇವುಗಳೆಲ್ಲ ಇದೆಯಲ್ಲ, ಆ ಅಣಿಮ, ಲಗಿಮ, ಗರಿಮ, ಆ ದೇಹವನ್ನ ಸಣ್ಣ ಮಾಡೋದು, ಅದನ್ನ ದೊಡ್ಡದು ಮಾಡೋದು, ಅದನ್ನ ಮಾಯ ಮಾಡೋದು, ಅದನ್ನ ಹಗುರ ಇದೆಲ್ಲವೂ ಸಾಮರ್ಥ್ಯ ಹಠಯೋಗಿಗೆ ಬಂದಿರುತ್ತೆ. ಅಷ್ಟು ಆ ದೇಹದ ಮೇಲೆ ಅವನಿಗೆ ಸಾಮರ್ಥ್ಯ ಬಂದಿರುತ್ತೆ. ಅವನು ಮೂರನೇವನು. ಇವನಿಗೆ ಅತಿ ಮಾತ್ರ ಉತ್ಕಟ, ಇವನ್ ಬಹಳ ತೀವ್ರವಾಗಿರ ಅಂತವನು ಇವನು. ಇನ್ನ 4ನೇದು ಬಹುಶಾಸ್ತ್ರ ಪರಿಣಿತ, ನಿಹಪರ ಭೋಗ ವಿರಹಿತ, ಅಖಿಲ ಕರ್ಮದೂರ ನದಿಕವಹ, ಶೂರನ ವಿಕಾರ ತತ್ವಭಾವ ಸಂನಿಹಿತ ನೆನಪ, ಅತಿ ಮಾತ್ರ ತರನು. ಇವನು ಅತಿ ಉತ್ಕಟ ರಾಜಯೋಗ, ಲಾಸ್ಟ್ನೇವನು. ಇವು 4 ಏನಿದೆ, ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ. ಮಂತ್ರಯೋಗದಿಂದ ಪ್ರಾರಂಭ ಆಗತ್ತೆ, ಕೊನೆಗೆ ರಾಜಯೋಗದಲ್ಲಿ ಕೊನೆಯಾಗತ್ತೆ. ಒಂದೊಂದ್ರಿಂದನೂ ಸಾಧಿಸಿ ಅದನ್ನ ಯೋಗಿಗಳು ಆಗ್ಬೋದು. ಈ 4 ಹಂತವಾಗಿನೂ ಯೋಗಿಗಳು ಆಗ್ತಾರೆ. ಈಗ ಮೊದಲನೇದೇನಿದೆ, ಮಂತ್ರಯೋಗ. ಅದನ್ನೇ ಈ ಸೂತ್ರದಲ್ಲಿ ಮುಂದೆ ಹೇಳ್ತಿದ್ದಾರೆ. ಇನಿಬರೊಲಿದು ಮಂತ್ರ, ಲಯ, ಹಠ, ರಾಜವೆನಿಪ ಯೋಗದೊಳೊಂದೊಂದ ನೈದಿ, ಘನಗುರು ಶಂಭುಲಿಂಗದಿಂದೆ ನಿಜ ಸುಖವನ್ನು ಪಡೆಯುವುದು ಮೇಲೆ ಕ್ರಮವಿಡಿದು. ಈ ರೀತಿ ಕ್ರಮವಾಗಿ ಅವನು ಆ ರಾಜಯೋಗವನ್ನ ಪಡಿತಾನೆ. ಬ್ರಹ್ಮಜ್ಞಾನವನ್ನ ನಾವೇನ್ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಅಂತೀವಲ್ಲ, ಈ ರೀತಿಯಾಗಿ ಪಡಿತಾರೆ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗದಿಂದ ಪಡಿತಾರೆ. ಇನ್ನ ಈ ಮಂತ್ರಯೋಗವನ್ನ ಈ ಎಲ್ಲಾ ನಮ್ಮ ಮಂತ್ರಯೋಗ, ಈ ಜಪಯೋಗ ಇದೆಯಲ್ಲ, ಬರೀ ನಮ್ಮ ಹಿಂದೂಗಳ ಮಾತ್ರದಲ್ಲಿ ಅಲ್ಲ, ಈ ಕ್ರೈಸ್ತರಲ್ಲೂ ಇದೆ. ಅವರು ಎಲ್ಲಾ ಪಾದ್ರಿಗಳೆಲ್ಲ ಇಟ್ಕೊಂಡ್ ಮಾಡ್ತಿರ್ತಾರೆ. ಇಸ್ಲಾಮಲ್ಲೂ ಇದೆ, ಮತ್ತೆ ಬೌದ್ಧರಲ್ಲಿ ಇದೆ. ಎಲ್ಲಾ ಮತ ಧರ್ಮದವರುನು ಈ ಮಂತ್ರಯೋಗವನ್ನ ಮಾಡೇ ಮಾಡ್ತಾರೆ, ಈ ಜಪವನ್ನ ಮಾಡೇ ಮಾಡ್ತಾರೆ. ಆ ಮಂತ್ರವನ್ನ ಯಾರು ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂತ ಗುರುಗಳ ಹತ್ರ ಮಂತ್ರವನ್ನ ತಗೊಂಡು ಅದನ್ನ ನಾನು ಪ್ರತಿದಿನ ಅದನ್ನ ಮಾಡ್ತೀನಿ, ಅದು ಜಪ. ಈ ರೀತಿಯ ಜಪವನ್ನ ನಾವು ಮಾಡೋದನ್ನ ನೋಡೋದು ಬಹಳ ಗ್ರಂಥಗಳಲ್ಲಿ. ರಾಮಕೃಷ್ಣ ಪರಮಹಂಸರ ಶಿಷ್ಯರುಗಳು, ಆ ಗೋಪಾಲೇರ್ಮ ಅಂತ ಆಗ್ಲಿ, ಅವರೆಲ್ಲರೂ ಹಾಗೇನೆ ಅವ್ರವ್ರ ಗುರುಗಳ ಹತ್ರದಿಂದ, ರಾಮಕೃಷ್ಣ ಪರಮಹಂಸರ ಹತ್ರ ಅಲ್ಲ, ಬೇರೆ ಮೊದಲೇ ಅವ್ರು ಸಿಗೋದಕ್ಕಿಂತ ಮೊದಲೇ ಬೇರೆ ಗುರುಗಳ ಹತ್ರ ಅವರು ಮಂತ್ರವನ್ನ ತಗೊಂಡಿರ್ತಾರೆ. ಬಾಲಗೋಪಾಲ ಅವರಿಗೆ ಇಷ್ಟ ಆಗಿರುತ್ತೆ, ಬಾಲಗೋಪಾಲನ ಮಂತ್ರ ತಗೊಂಡಿರ್ತಾರೆ. ಅದನ್ನ ಅವರು ಪ್ರತಿದಿನ 20 ಗಂಟೆ ಅದನ್ನ ಜಪ ಮಾಡ್ತಿರ್ತಾರೆ. ಆ ಜಪ ಮಣಿನೇ ಸೌದೋಗಿರುತ್ತೆ. ಅಷ್ಟು ಅವರು ಬರೀ ಅವರ ಏನ್ ಮಾಮೂಲಿನ ವ್ಯವಹಾರ, ಒಬ್ರೇ ಇರ್ತಾರೆ ಅವರು, ಬಾಲವಿಧವೆ ಒಬ್ರು ಇರ್ತಾರೆ ನದಿ ತೀರದಲ್ಲಿ. ತಾವೊಂದು ಕೊಠಡಿ ಮಾಡ್ಕೊಂಡು ಹಗಲು ಎರಡು ಆ ಗೋಪಾಲನ ನಾಮ ಜಪ, ಆ ಜಪವನ್ನ ಮಾಡಿ 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 ಕೊನೆಗೆ ಆ ಬಾಲಗೋಪಾಲ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಆ ಮಂತ್ರ ಯೋಗ ಅಂದ್ರೆ ಅಷ್ಟು, ಅದು ದೊಡ್ಡ ಕ್ಷೇತ್ರ ಅದು. ಆ ಬಾಲಗೋಪಾಲ ಹೇಗೆ ಪ್ರತ್ಯಕ್ಷ ಆಗ್ತಾರೆ ಅಂದ್ರೆ, ನಮ್ಗೆ ಹೇಗೆ ಈಗ ನೀವು ನನಗೆ ಹೇಗೆ ಕಾಣಿಸ್ತಿರೋ, ನಮ್ಗೆ ಹಾಗೆ ಆ ಗೋಪಾಲ ಬಾಲಕೃಷ್ಣ ಅವ್ರಿಗೆ ಕಾಣಿಸ್ತಿರ್ತಾನೆ. ಅವ್ರ ಜೊತೆ ಕುತ್ಕೊಳ್ತಾನೆ, ಅವ್ರ ಜೊತೆ ಆಟ ಆಡ್ತಾನೆ, ಅವ್ರನ್ನ ಅವ್ನಿಗೆ ಹಠ ಮಾಡ್ತಾರೆ, ನನ್ಗೆ ಬೆಣ್ಣೆ ಕೊಡು ಅಂತಾರೆ, ಅವ್ರಿಗೆ ನಾನು ಇಲ್ಲಿ ಮಲ್ಕೋಬೇಕು, ನನ್ಗೆ ಹಾಸಿಗೆ ಕೊಡು, ನನಗೆ ದಿಮ್ ಕೊಡು. ಮಾಮೂಲಿ ಮನುಷ್ಯರು ಹೇಗೆ ರಾಮಕೃಷ್ಣ ಪರಮಹಂಸರು ದೇವಿಯ ಜೊತೆ ಮಾತಾಡ್ತಿದ್ರು, ಹಾಗೆ ಅವರು ಗೋಪಾಲನ ಜೊತೆ ಈ ಮಂತ್ರ ಯೋಗ ಇದೆಯಲ್ಲ, ಇದರಿಂದ ಆ ರೀತಿ ಸಾಧನಗಳನ್ನ ಮಾಡ್ತಾರೆ. ಅವರು ಈ ಅವ್ರು ಅದನ್ನ ಒಂದು ಸಲಿ ಕುತ್ಕೊಂಡ್ರೆ 25,000 ಜಪವನ್ನ ಮಾಡದೆ ಮೇಲೆ ಎದ್ದೇಳ್ತಿರ್ಲಿಲ್ಲ. ಆ 25,000 ಮಂತ್ರವನ್ನ ಮಾಡಿದ ನಂತರ ಎದ್ದು ಏನಾದ್ರು ಒಂದ್ ಅರ್ಧ ಗಂಟೆ ರೂಮ್ ಎಲ್ಲ ಕೊಠಡಿ ಸ್ವಚ್ಛ ಮಾಡಿ, ಸ್ನಾನ ಮಾಡಿ, ತಿರ್ಗಾ ಏನಾದ್ರು ಇಂಥದೇ ಆಹಾರ ತಿನ್ಬೇಕಂತ ಏನಿಲ್ಲ, ಬಹಳ ಬಡವ್ರು ಇರ್ತಾರ ಅವರು. ಏನಾದ್ರು ಒಂದ್ ಸ್ವಲ್ಪ ಆಹಾರ ತಾನು ಮಾಡ್ಕೊಂಡು ತಿರ್ಗಾ ಜಪ ಮಾಡಕ್ ತಿರ್ಗಾ ಕುತ್ಕೊಳ್ಳೋದು. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಜಪ, ತಿರ್ಗಾ ಬೆಳಗ್ಗೆ 4-5 ಗಂಟೆಗೆ ಎದ್ದು ತಿರ್ಗಾ ಮಾಡೋದು. ಅಷ್ಟ ರೀತಿ 20 ವರ್ಷ ಮಾಡ್ತಾರ ಅವರು. 20-25 ವರ್ಷ, 30 ವರ್ಷ ಮಾಡದ ಮೇಲೆ ಆ ಬಾಲಗೋಪಾಲನ ದರ್ಶನ ಆಗತ್ತೆ. ಆ ರೀತಿಯಾಗಿ ಮಾಡಿರೋಂತ ಮಹಾತ್ಮರು ಬಹಳ. ಆ ನಂತರ ಅವರಿಗೆ ರಾಮಕೃಷ್ಣ ಪರಮಹಂಸರ ಅವರಿಗೆ ಸಾನ್ನಿಧ್ಯ ಸಿಗತ್ತೆ. ಆಗ ರಾಮಕೃಷ್ಣ ಪರಮಹಂಸರು ಅಂತಾರೆ, ಸಾಕು ನೀನ್ ಎಲ್ಲಾ ಸಾಧನೆಗಳನ್ನ ಮಾಡಿ ಮುಗಿಸಿಯ, ನಿನಗೆ ಅದು ಪರಿಪೂರ್ಣತೆ ಬಂದಿದೆ, ಇನ್ನೇನು ನಿನಗೆ ಸಾಧನೆ ಬೇಡ, ಬರೀ ನನ್ನಲ್ಲಿ ಭಕ್ತಿ ಮಾಡು ಸಾಕು ನೀನು.
ಹಾಗಾಗಿ ಆ ಸಾಧನೆಗಳೆಲ್ಲ ಏನಿದೆಯಲ್ಲ ಮಂತ್ರ ಯೋಗ ಇವೆಲ್ಲವುವೆ ಅವೆಲ್ಲವೂ ಅಂತಃಕರಣವನ್ನ ಪರಿಶುದ್ಧ ಮಾಡಿ ಆ ಬ್ರಹ್ಮ ವಸ್ತುವಿನ ಹತ್ರ ನಮ್ಗೆ ಅದನ್ನ ಕರ್ಕೊಂಡು ಹೋಗುತ್ತೆ. ನಮ್ಗೆ ಆ ಬ್ರಹ್ಮ ವಸ್ತುವಿನ ಹತ್ರ ಅದು ಆ ಮಂತ್ರ ಯೋಗಗಳಾಗ್ಲಿ ಯಾವುದೇ ಸಾಧನಗಳಾಗ್ಲಿ ಆ ಮಂತ್ರ ಯೋಗದಿಂದ ಅವ್ರು ಆ ರೀತಿ ಆ ಆತ್ಮಜ್ಞಾನವನ್ನ ಪಡಿತಾರೆ. ಮುಂದೆ ಗುರುವಿನ ಹತ್ರ ಬಂದು ಆತ್ಮಜ್ಞಾನವನ್ನ ಪಡಿತಾರೆ. ಆ ಮಂತ್ರ ಯೋಗದಲ್ಲಿ ಎಷ್ಟು ನಾವ್ ಎಷ್ಟು ಕೋಟಿ 7 ಕೋಟಿ 7 ಕೋಟಿ ಮಹಾಮಂತ್ರ ಅಂತ ಏನೋ ಇದೆ. 7 ಕೋಟಿ ಮಹಾಮಂತ್ರದಲ್ಲಿ ಈಗ ಎಷ್ಟು ಕೋಟಿ ಜನ ಇದೀವೋ ಅಷ್ಟು ಜನಸಂಖ್ಯೆ ಮಹಾಮಂತ್ರ ಇರ್ಬೋದು. ಮೊದ್ಲಿಂದಾನೇ 7 ಕೋಟಿ ಮಹಾಮಂತ್ರ 7 ಕೋಟಿ ಮಹಾಮಂತ್ರ ಅಂತಾರೆ. ಈಗ ಆ 7 ಕೋಟಿ ಮಹಾಮಂತ್ರದಲ್ಲಿ 10 ಮಹಾಮಂತ್ರಗಳನ್ನ ಪ್ರಧಾನವಾಗಿ ಮಾಡಿದ್ದಾರೆ. ಮೊದಲನೇದು ಗಾಯತ್ರಿ ಮಂತ್ರ, ಎಲ್ಲರಿಗೂ ಗೊತ್ತಿದೆ. ಓಂ ಭೂರ್ ಭುವ ಸ್ವಾಹ ಅದು. ಇನ್ನ ಮಹಾಮೃತ್ಯುಂಜಯ ಮಂತ್ರ, ಎಲ್ಲಾ ಮಂತ್ರಗಳು ಇವುಗಳಲ್ಲಿ ಸೇರಿರುತ್ತೆ ಅಂತ. ಓಂ ತ್ರಯಂಬಕಂ ಯಜಾಮಹೆ ಅದನ್ನ ಹೇಳ್ತಾರಲ್ಲ, ಅದು ಮೃತ್ಯುಂಜಯ ಮಂತ್ರ. ಶಿವ ಮಂತ್ರ ಓಂ ನಮಃ ಶಿವಾಯ, ಇದರಲ್ಲೂ ಬಹಳ ವಿಶೇಷತೆ ಇದೆ. ನಾವು ಅದು ಕೊಲ್ಲಾಪುರದಲ್ಲಿ ನಾವು ಅದನ್ನ ಓಂ ನಮಃ ಶಿವಾಯನ ಅಪ್ಪೋರ್ ಹತ್ರ ಕೇಳಿದ್ವಿ. ಅದನ್ನ ಆ ಓಂ ನಮಃ ಶಿವಾಯನ ಆ ಮಂತ್ರ ದೀಕ್ಷೆ ತಗೊಳ್ತಾರಲ್ಲ, ಅದನ್ನ ಸುಮ್ನೆ ಹಾಗೆ ಓಂ ನಮಃ ಶಿವಾಯ ಹೇಳೋ ಹಾಗಿಲ್ಲ. ಅದನ್ನ ಗೃಹಸ್ಥರು ಓಂ ನಮಃ ಶಿವಾಯ, ಓಂ ಅನ್ನೋದು ಪರಮಾತ್ಮ ವಸ್ತು, ನಮ ಅಂದ್ರೆ ಇಲ್ಲಿ, ಶಿವಾಯ ಅಂದ್ರೆ ಪರದಲ್ಲಿ. ಈ ಗೃಹಸ್ಥರು ಓಂ ನಮಃ ಶಿವಾಯ ಹೇಳ್ಬೇಕು. ಯಾಕೆಂದ್ರೆ ಅವ್ನಿಗೆ ಇಲ್ಲೂ ಅವನಿಗೆ ಚೆನ್ನಾಗಿ ಆಗ್ಬೇಕಾಗಿದೆ. ಲೌಕಿಕದಲ್ಲಿ ಮನೆ ಇದು ಎಲ್ಲವೂ ಆಗ್ಬೇಕಾಗಿದೆ, ಇಲ್ಲೂ ಚೆನ್ನಾಗಾಗ್ಬೇಕು, ದೇವನನ್ನೂ ಪಡಿಬೇಕು. ಎರಡು ಕಡೆನೂ ಪ್ರಾರ್ಥನಾ ಮಾಡೋನು ಗೃಹಸ್ಥ ಮಾಡ್ಬೇಕಂತೆ. ಸನ್ಯಾಸಿ ಬರೀ ಶಿವಾಯ ನಮ, ಅವನು ಬರೀ ಪರ ಮಾತ್ರ ಸಾಕು. ಇನ್ನ ಕೆಲವರು ಈ ತರ ಅದ್ರದ್ದು ದೊಡ್ಡ ಕ್ಷೇತ್ರ ಅದು ಓಂ ನಮಃ ಶಿವಾಯ. ಅದನ್ನ ಗುರುಗಳಿಂದ ಅದಕ್ಕೆ ಕೇಳ್ಬೇಕು. ಆ ಗುರುಗಳಿಂದ ಯಾರದನ್ನ ಆ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ ಅಂತ ಗುರುವಿನ ಹತ್ರ ಅದನ್ನ ಕೇಳೋದು. ಅದಕ್ಕೆ ಓಂ ನಮಃ ಶಿವಾಯ. ಅದು ಒಂದು ಶಿವ ಪಂಚಾಕ್ಷರಿ ಮಂತ್ರ, ಷಡಕ್ಷರಿ ಮಂತ್ರ ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ. ಇನ್ನ 4ನೇ ಮಂತ್ರ ವಿಷ್ಣು ಮಂತ್ರ, ಓಂ ವಿಷ್ಣವೇ ಅಂತೆಲ್ಲ ಹೇಳ್ತಾರೆ ಅದನ್ನ. ನಮಗೇನ್ ಆ ಕ್ಷೇತ್ರದಲ್ಲಿ ನಮಗ್ ಗೊತ್ತಿಲ್ಲ, ಹಾಗಾಗಿ ಬರೀ ಇವು ನಾವು ಅಧ್ಯಯನ ಮಾಡಿ ಕೇಳಿರೋದು. ಹಾಗಾಗಿ ಬರೀ ಅವುಗಳ ಬಗ್ಗೆ ನಾವು ಬರೀ ತಿಳುವಳಿಕೆ ಮಾಡ್ಕೊಂಡು ಹೋಗೋದು. ಇವುಗಳನ್ನ ನಾವೇನು ಸಾಧನೆ ಮಾಡಿಲ್ಲ. ಮತ್ತೆ ರಾಮಕೃಷ್ಣಾಶ್ರಮದಲ್ಲಿ ಮೊದಲು ಇದ್ರಲ್ಲ ಜಗದಾತ್ಮಾನಂದ್ ಪುರುಷೋತ್ತಮಾನಂದ್ರು, ಅವರು ಯಾರೋ ಗುರುಗಳೆಲ್ಲ ಮೊದ್ಲಿದ್ದಾಗ ಅಪ್ಪಾಜಿ ಅವ್ರನ್ನೆಲ್ಲ ಭೇಟಿ ಮಾಡೋದಕ್ಕೆ ನಮ್ ಸತ್ಸಂಗದವ್ರನ್ನೆಲ್ಲ ಸೋಮನಾಥಾನಂದ್ ಗುರುಗಳು ಇದನ್ನ ಬರ್ದಿದಾರಲ್ಲ, ಯಾವ್ದು ಗ್ರಂಥವನ್ನ ಗೀತಾ ಭಾವಧಾರೆ. ಸೋಮನಾಥಾನಂದ ಗುರುಗಳಿದಾರಲ್ಲ, ಅವ್ರ ಹತ್ರ ರಾಮಕೃಷ್ಣಾಶ್ರಮಕ್ಕೆ ಎಲ್ಲೆಲ್ ಮಹಾತ್ಮರಿದ್ರು ಅಪ್ಪಾಜಿ ಅವ್ರನ್ನ ಎಲ್ಲಾರ್ನು ಸತ್ಸಂಗದವ್ರನ್ನ ಕರ್ಕೊಂಡ್ ಅಲ್ಲಿಗೆ ಹೋಗ್ತಿದ್ರು. ನಾವು ಅವಾಗ ಚಿಕ್ಕವರಿದ್ವಿ, ನಾವು ಬರ್ತಿರ್ಲಿಲ್ಲ. ಆಗ ಸೋಮನಾಥಾನಂದ ಗುರುಗಳ ಹತ್ರ ಎಲ್ಲ ಕುತ್ಕೊಂಡು ಎಲ್ಲ ಪ್ರಾರ್ಥನೆ ಎಲ್ಲ ಮಾಡಿದ್ಮೇಲೆ ಅವಾಗ ಸೋಮನಾಥಾನಂದ ಗುರುಗಳು ಹೇಳಿದ್ರಂತೆ, ನೀವು ಇವ್ರಿಗೆಲ್ಲ ದೀಕ್ಷೆ ಕೊಡಿ ಅಂತೆಲ್ಲ. ಅವಾಗ ಅಪ್ಪಾಜಿ ಇಲ್ಲ, ನಮ್ದು ಆ ಸಾಧನ ಅಲ್ಲ, ನಾವು ಮಂತ್ರ ದೀಕ್ಷೆ ಆಗ್ಲಿ ಏನೇ ಆಗ್ಲಿ ನಾವು ಕೊಡೋದಿಲ್ಲ ಅಪ್ಪ. ನಮ್ದು ಏನ್ ಸಾಧನ ಅಂದ್ರೆ ಶ್ರವಣವೇ ನಮ್ದು ಸಾಧನ. ಅದೇ ಮಂತ್ರ, ಅದೇ ಇದು ಶ್ರವಣ ಮನನ ನಿಧಿಧ್ಯಾಸನ ಇವೇ ನಮ್ಮ ಜ್ಞಾನ ಮಾರ್ಗದ ಇದು. ನಾವ್ ದೀಕ್ಷೆ ಕೊಡೋದಿಲ್ಲಪ್ಪ ಅಂತ ಹೇಳಿದ್ರು. ಮತ್ ಅಪ್ಪಾಜಿಗೆ ಅವ್ರಿಗೆ ದೀಕ್ಷೆ ಅದೆಲ್ಲ ಅಂದ್ರೆ ಅವ್ರಿಗೆ ಮೊದ್ಲಿಂದಾನು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅವ್ರ ಮೊದ್ಲಿಂದಾನು ಜ್ಞಾನವೇ ಇಷ್ಟ ಪಟ್ಟಿದ್ದು. ಮತ್ ಅದ್ರದ್ದೆಲ್ಲ ಗೊತ್ತಿತ್ತು ಅವ್ರಿಗೆ. ನಾಮದ ಅದೆಲ್ಲ ಮಂತ್ರ ದೀಕ್ಷೆ ತಗೊಂಡ್ರೆ ಏನು ಅದ್ರದ್ದೆಲ್ಲ ಅವ್ರಿಗೆ, ಅವ್ರು ಹುಟ್ಟದಾಗಿಂದ ಅವ್ರ ದೇಹ ಬಿಡೋವರೆಗೂ ಬರೀ ನಮ್ಮ ಅಪ್ಪಾಜಿ ಹೇಳ್ತಿದ್ರು, ಗಾಂಜಾ ಹೊಡೆಯುವ ಸಾಧುವಿನಿಂದ ಹಿಡಿದು ಸಮಾಧಿ ಅನುಭವಿಸುವ ಮಹಾತ್ಮರವರೆಗೂ ಅವ್ರ ಹತ್ರ ಎಲ್ಲ ಹೋಗಿದ್ದೀನಿ. ಬರೀ ಅದೇ ಹುಡುಕಾಟ. ಇವ್ರು ಆತ್ಮಜ್ಞಾನಿಗಳಿದಾರ, ಇವ್ರು ಬ್ರಹ್ಮಜ್ಞಾನಿಗಳಿದಾರ, ನನ್ನನ್ನ ದೇಹದಿಂದ ಏನ್ ಹಸಿವೆ ತೃಷೆಗಳು ಮರಣದ ಭಯ ಇವನ್ನೆಲ್ಲ ಹೋಗಿಸ್ತಾರ ಅಂತ ಪ್ರತಿ ಸಿದ್ಧಾರೂಢರ ನೇರ ಶಿಷ್ಯರು ಎಷ್ಟು ಜನ ಇದ್ರು ಅವ್ರನ್ನೆಲ್ಲಾ ಹೋಗಿ ಭೇಟಿ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಈಗ ಅವ್ರ ಅಪ್ಪಾಜಿ ಇದ್ದಾಗ ಯಾರ್ಯಾರು ಅಲ್ಲೆಲ್ಲ ಬದುಕಿದ್ರು ಅವ್ರನ್ನೆಲ್ಲಾ ಹೇಗೆ ಅವಾಗೆಲ್ಲ ಬಹಳ ಕಷ್ಟ, ಹೋಗೋದಿಕ್ ಬಹಳ ಎಲ್ಲೆಲ್ಲೋ ಇರ್ತಿದ್ರು. ಆದ್ರೂ ಅದ್ ಯಾವ್ದೂ ಲಕ್ಷ್ಯ ಕೊಡದೆ, ಮನೆ ಮಕ್ಕಳು ಇದು ಯಾವ್ದೂ ಲಕ್ಷ್ಯ ಕೊಡದೆ ಬರೀ ಜ್ಞಾನಿಗಳನ್ನ ಭೇಟಿ ಮಾಡಕ್ ಹೋಗಿದ್ರು. ಹಾಗಾಗಿ ಅವರು ಈ ಮಂತ್ರ ಇವುಗಳೆಲ್ಲ ನನ್ಗ್ ಮೊದ್ಲಿಂದಾನು ದೇವ್ರು ನನಗ್ ಒಂದ್ ಸ್ವಲ್ಪನೂ ಬರ್ತಾನೆ ಇರ್ಲಿಲ್ಲ. ದೇವ್ರನ್ನ ದೇವಸ್ಥಾನಕ್ ಹೋಗ್ಬೇಕಂತ ನನಗ್ ಒಂದಿನಾನು ಅನ್ಸಿಲ್ಲ. ಇಂಥ ದೇವ್ರ ಹತ್ರ ಹೋಗ್ಬೇಕು, ಅದು ದೇವ್ರು ಅಂತ ನನ್ ಜೀವಮಾನದಲ್ಲೇ ಅನ್ಸಿಲ್ಲ ಅಂತ ಹೇಳ್ತಿದ್ರು ನಮ್ಗೆ ಸದಾಶಿವ ಗುರುಗಳು. ಮತ್ ನಾನ್ ಬರೀ ಮಹಾತ್ಮರನ್ನ ಭೇಟಿ ಆಗ್ಬೇಕು, ಬರೀ ಗುರುಗಳನ್ನ ಭೇಟಿ ಆಗ್ಬೇಕು ಆ ರೀತಿ ಅವ್ರಿಗೆ ಅನಿಸ್ತಿತ್ತು. ಆ ರೀತಿ ಕನ್ನಂಗಡದ ರಾಮದಾಸರ ಹತ್ರ ಅಲ್ಲಿ ಯಾವಾಗ್ಲೂ ಶ್ರೀರಾಮ್ ಜೈರಾಮ್ ಅಲ್ಲಿ ರಾಮ ಮಂತ್ರ ಅಲ್ಲಿ ಅವರು ರಾಮ ಮಂತ್ರ ಇಲ್ಲಿ ಯಾವಾಗ್ಲೂ ಇಲ್ಲಿಗೆ ಸತ್ಸಂಗದವ್ರನ್ನೆಲ್ಲ ಕರ್ಕೊಂಡು ಅಪ್ಪಾಜಿ ಹೋಗ್ತಿದ್ರು. ಆಗ ಅವ್ರು ಇಲ್ಲ ರಾಮ ಮಂತ್ರ ನೀವು ತಗೊಳ್ಳಿ, ಒಳ್ಳೆ ಸುವರ್ಣಾವಕಾಶ ಬಂದಿದೆ, ಆ ಮಂತ್ರವನ್ನ ತಗೊಳ್ಳಿ ಮಂತ್ರ ದೀಕ್ಷೆನ ಅಂತೆಲ್ಲ ಅಂತ ಅವರು ಅಂತಂದ್ರು. ಅಪ್ಪಾಜಿ ಬೇಡ ಬೇಡ ಅಂತ ಮೊದ್ಲು 1-2 ಸಲ ಹೇಳಿದ್ರು. ಅವ್ರು ಏನ್ ಮಾಡಿದ್ರು ಬೇಡ, ಒಳ್ಳೆ ಸುವರ್ಣಾವಕಾಶ ಬಂದಿದೆ ತಗೊಳ್ಳಿ ಅಂತ.
ಆಗ ಅಪ್ಪಾಜಿ ಹೋಗು ಆ ರಾಮನೇ ಅಷ್ಟೊಂದು ಆ ಸೀತೆನೆ ಇಂತ ಗಂಡ ಬೇಡ ಅಂತ ಹೇಳಿ ಹೋಗಿದಾರೆ ಅಂತ ರಾಮಂದನ ನಾನ್ಯಾಕೆ ಅದನ್ನ ಜಪ ಮಾಡ್ಲಿ ಅಂತ. ಆ ಮಂತ್ರ ದೀಕ್ಷೆ ಬಗ್ಗೆ ನಮ್ಮ ಅಪ್ಪಾಜಿಗೆಲ್ಲ ಅಷ್ಟು ಇಷ್ಟ ಇರ್ಲಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನ್ ಅಂತದಿಲ್ಲ. ಹಾಗಾಗಿ ಆ ಮಂತ್ರದ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ಯಾಕಂದ್ರೆ ಜ್ಞಾನದವರಿಗೆ ಇದರದ್ದು ಏನು ಆ ಅಂತಃಕರಣನೇ ಆ ರೀತಿ ಇದೆ. ಹಾಗಂತ ನಾವು ಆ ಮಂತ್ರದನ್ನ ಬಗ್ಗೆ ಆ ಕ್ಷೇತ್ರದವ್ರು ಅವ್ರ ಆ ರೀತಿ ಅವ್ರಿಗೆ ಅದ್ರ ಬಗ್ಗೆ ಇದೆ ಅವ್ರು ಅದೇ ರೀತಿಯಾಗಿ ಅದನ್ನ ಮುಂದುವರಿತಾರೆ. ಹಾಗಾಗಿ ಇಲ್ಲಿ ಏನಿದೆ ರಾಮನ ಮಂತ್ರ, ವಿಷ್ಣುವಿನ ಮಂತ್ರ, 4ನೇ ಮಂತ್ರ ವಿಷ್ಣು ಮಂತ್ರ, 5ನೇದು ದುರ್ಗಾ ಮಂತ್ರ. ಕಲ್ಕತ್ತಾದಲ್ಲೆಲ್ಲ ದೇವಿದಾಗ್ಲಿ ಈಗ್ಲೂ ಈ ಚಿದಾನಂದ ಅವಧೂತರು ಅಲ್ಲೂ ಅವರು ದೇವಿಯ ಉಪಾಸನೆ ಮಾಡಿದವರು. ಮತ್ತೆ ಏನ್ ಶಿವಾನಂದ್ರು ಇದ್ರು ಮೊದ್ಲು ಅವರು ದೇವಿದ್ ಮಾಡಿದ್ರು ಆಮೇಲೆ ನಂತರ ಜ್ಞಾನಕ್ ಬಂದ್ರು ಅಂತ ಅವ್ರು ಮುಂದೆ ಅದೇ ಜ್ಞಾನಕ್ ಕರ್ಕೊಂಡ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನ 6ನೇ ಮಂತ್ರ ರಾಮ ಮಂತ್ರ, ತುಳಸಿದಾಸರು ಇವರೆಲ್ಲರೂ ರಾಮ ಮಂತ್ರವನ್ನ ಮಾಡಿದವರು. 7ನೇ ಮಂತ್ರ ಕೃಷ್ಣ ಮಂತ್ರ, ಓಂ ಕೃಷ್ಣಾಯ ಶರಣಂ ನಮಃ ಅಂತಿದೆ. ನಮಗ್ ಗೊತ್ತಿಲ್ಲ ಇವೆಲ್ಲವೂ ಬರೀ ನಾವ್ ಕೇಳಿರೋದು. 8ನೇ ಮಂತ್ರ ಹನುಮಾನ ಮಂತ್ರ, ಹನುಮಾನ್ದು. 9ನೇ ಮಂತ್ರ ಪ್ರಣವ ಮಂತ್ರ, ಬರೀ ಓಂ ಅಂತ ಹೇಳ್ತಾರಲ್ಲ ಅದು. 10ನೇ ಮಂತ್ರ ರಾಮ ಮತ್ತು ಕೃಷ್ಣ ಎರಡೂನು ಸೇರಿ. ಇಸ್ಕಾನ್ ಅವರೆಲ್ಲ ಇದಾರಲ್ಲ ಹರೇ ಕೃಷ್ಣ 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 ಹರೇ ರಾಮ ರಾಮ ಅಂತ ಏನೆಲ್ಲ ಇದೆಯಲ್ಲ ಆ ರೀತಿ ಮಂತ್ರ. ಒಟ್ಟು ಈ 10 ಮಹಾಮಂತ್ರಗಳು ಅಂತ ಹೇಳ್ತಾರೆ. ಈ ಮಹಾಮಂತ್ರಗಳನ್ನ ಜಪಿಸೋದ್ರಿಂದ ಏನಾಗುತ್ತೆ ಅಂತ ಆ ಕ್ಷೇತ್ರದನ್ನ ನಾವು ಆ ಕ್ಷೇತ್ರದಲ್ಲೇ ನೋಡಿದ್ರೆ ನಮ್ಗ್ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನಾವ್ ಅದನ್ನ ಜ್ಞಾನದಿಂದ ನೋಡೋದ್ರಿಂದ ನಮ್ಗ್ ಅದೇನು ಆಗಲ್ಲ ಆ ರೀತಿ ಮೊದ್ಲೇ ನಮ್ ತಲೆಯಲ್ಲಿರುತ್ತೆ. ಆದ್ರೆ ಆ ಕ್ಷೇತ್ರದವರಿಗೆ ಅದು ಬಹಳ ಪವಿತ್ರತೆ, ಆ ಸಾಧಕರಿಗೆ ಅದ್ರ ಬಗ್ಗೆ ಬಹಳ ನಿಷ್ಠೆ. ನಮ್ಮ ಅಪ್ಪವ್ರ ಹತ್ರ ಈ ತರ ಎಲ್ಲಾ ರೀತಿಯ ಸಾಧಕರು ಬರ್ತಿದ್ರು. ಭಕ್ತಿಯವರಾಗ್ಲಿ ಜಪ ಮಾಡೋರಾಗ್ಲಿ ಮಹಾರಾಷ್ಟ್ರದ ಕೆಲವರು ಅಲ್ಲಿ ತುಕಾರಾಮರ ಬಗ್ಗೆ ಅಲ್ಲಿ ವಾರ್ಕರಿ ಸಂಪ್ರದಾಯ ಇದೆ. ಅವರೆಲ್ಲರೂ ಪಂಡ್ರಾಪುರದಕ್ಕೆ ಎಲ್ಲ ಪ್ರತಿ ವರ್ಷ ಹೋಗ್ತಾರೆ. ಅದನ್ನೆಲ್ಲ ಒಂದು ಅವ್ರದ್ದು ಪದ್ಧತಿ ಇದೆ. ಹಾಗಾಗಿ ಎಲ್ಲರೂ ಅಲ್ಲಿ ಪಾಂಡುರಂಗನ್ನ ದರ್ಶನ ಮಾಡಕ್ಕೆ ಕಾಲ್ನಡಿಗೆಯಿಂದನೇ ಹೋಗ್ತಾರೆ. ಆ ರೀತಿ ಪ್ರತಿ ವರ್ಷ ಹೋಗ್ತಿದ್ರಂತೆ. ಒಂದ್ ಸಲಿ ಅಪ್ಪವ್ರು ಆ ಕಡೆ ಪ್ರವಚನ ಮಾಡಕ್ ಹೋದಾಗ ಆ ಒಂದ್ ಊರ್ನಲ್ಲಿ ಅವ್ರು ಆ ಸಲಿ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಪಾಂಡುರಂಗನೇ ಇಲ್ಲಿಗ್ ಬಂದಿದ್ದಾರೆ, ನಾವ್ಯಾಕೆ ಇನ್ ಪಾಂಡುರಂಗಕ್ಕೆ ಅಲ್ಲಿಗೆ ಯಾಕೆ ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ರು ಅಂತೆಲ್ಲ ಕೇಳಿದೀವಿ ಅದನ್ನ. ಹಾಗಾಗಿ ಆ ಪಂಡ್ರಾಪುರದಲ್ಲೂ ಈ ನಾಮಸ್ಮರಣೆ ಕೀರ್ತನ ಜಪ ಅಲ್ಲೆಲ್ಲವೂ ಅದೇ ಸಂಪ್ರದಾಯ ಇದೆ. ಅಲ್ಲಿ ಜಪ ಅಂತ ಏನ್ ಮಾಡ್ತಾರಲ್ಲ ಅದ್ರದ್ದು ಏನ್ ಅರ್ಥ ಅಂತ ಅವರೇ ಹೇಳ್ತಾರೆ. ಜ ಅಂದ್ರೆ ನಮ್ದು ಏನ್ ಜನ್ಮದ ನಂಟಿದೆಯಲ್ಲ ಅದು ಕಳಿಯುತ್ತೆ. ಪ ಅಂದ್ರೆ ನಮ್ ಪಾಪನಾಶ ಆಗತ್ತೆ. ಬಹಳ ಸುಲಭವಾಗಿ ಜಪ ಅಂದ್ರೆ ಅದೇ ಅರ್ಥ. ಜ ಅಂದ್ರೆ ಜನ್ಮದ ನಮ್ದೇನ್ ಭವಬಂಧನಗಳು ಏನಿದೆಯಲ್ಲ ಇದು ಕಡಿಮೆ ಆಗತ್ತೆ. ಪ ಅಂದ್ರೆ ನಮ್ ಪಾಪ ಏನಿರತ್ತೆ ಅದು ನಾಶ ಆಗತ್ತೆ. ಇವೆಲ್ಲವೂ ಏನಾಗತ್ತೆ ಈ ಪ್ರತಿಯೊಂದು ಜಪ ಮತ್ತೆ ಇವುಗಳ ದೇವತೆಗಳಿದೆಯಲ್ಲ ಆ ಜಾಗಕ್ಕೆ ಬೇರೆ ಬೇರೆ ರೀತಿ ಇರುತ್ತೆ. ದೇಶ ಕಾಲ ಹಾಗೂ ಅನುಕೂಲಕ್ಕೆ ಮೊದ್ಲು ಏನು ಮಾಡ್ತಿದ್ರು ಆ ರೀತಿ ಈಗ ಮಾಡೋದಿಕ್ ಆಗೋದಿಲ್ಲ. ಈಗಿನ ಜಗತ್ತಿನಲ್ಲಿ ಈಗಿನ ನಮ್ಮ ಪರಿಸರಕ್ಕೆ ನಾವು ಅದನ್ನ ಆ ರೀತಿ ಮಾಡಕ್ಕಾಗಲ್ಲ. ಅದಕ್ಕೆ ತಕ್ಕಂತೆ ಬದಲಾವಣೆ ಆಗಿದೆ. ದೇಶ ಕಾಲ ಹಾಗೂ ಅನುಕೂಲಕ್ಕೆ ತಕ್ಕಂತೆ ವಿವಿಧ ಜಪಮಣಿಗಳು ಬೇರೆ ಬೇರೆ ಬಂದಿದೆ, ಜಪಗಳು ಬೇರೆ ಬೇರೆ ಇದೆ. ಆದ್ರೆ ಒಟ್ಟು ಏನೀಗ ಮಂತ್ರ ದೀಕ್ಷೆ ಎಲ್ಲ ತಗೊಂಡು ಆ ಜಪ ಮಾಡ್ತಾರಲ್ಲ ಅದು 9 ರೀತಿ ಇದೆ ಅಂತ ಹೇಳ್ತಾರೆ. ನಮ್ಗ ಅದ್ರ ಬಗ್ಗೆ ಏನು ಗೊತ್ತಿರಲ್ವಲ್ಲ, ಎಲ್ಲಾರು ಸುಮ್ನೆ ಜಪ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತೀವಿ. ಆದ್ರೆ ಆ ಜಪದಲ್ಲಿ 9 ರೀತಿ ಇದೆ. ಆ 9 ರೀತಿ ನಿತ್ಯ ಜಪ. ಮೊದಲನೇದು ನಿತ್ಯ ಜಪ. ಆ ಜಪವನ್ನ ಮಾಡ್ತಾರಲ್ಲ ಅವ್ರು ನಿತ್ಯವೂ ತಪ್ಪದೆ, ಕೆಲವು ತುಂಬಾ ಜನ ಇದಾರೆ ಆ ರೀತಿ. ನಾವು ಆ ಕಡೆ ಕ್ಷೇತ್ರ ನೋಡಿಲ್ವಲ್ಲ, ನಮಗ್ ಗೊತ್ತಿಲ್ಲ. ಆ ಕಡೆ ನೋಡಿದ್ರೆ ಗೊತ್ತಾಗತ್ತೆ. ಈಗ ಏನು ಬ್ರಹ್ಮ ಚೈತನ್ಯರು, ಆ ಕಡೆ ಏನ್ ಗೊಂದವಲೆ ಮಹಾರಾಜರು, ಆ ವಾರ್ಕರಿ ಸಂಪ್ರದಾಯ ಅವರೆಲ್ಲರೂ ದೀಕ್ಷೆ ತಗೊಂಡಿರ್ತಾರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ರಾಮಕೃಷ್ಣಾಶ್ರಮದವರಾಗ್ಲಿ ಎಲ್ಲಾರು ಆಗ್ಲಿ ಅವ್ರ ಬೆಳಗ್ಗೆ ಎದ್ದ ತಕ್ಷಣ ಆ ಸಮೀಪ ಮಾಡ್ತಾರೆ. ಕುತ್ಕೊಂಡು ಅವ್ರಿಗೆ ಇಷ್ಟು 108 ಆಗ್ಲಿ ಎಷ್ಟೇ ಆಗ್ಲಿ ನಿಗದಿತ ಸಮಯದಲ್ಲಿ ತಪ್ಪದೆ ಒಂದು ದಿನಾನು ತಪ್ಪದೆ ಏನ್ ಮಾಡ್ತಾರಲ್ಲ ಅದರಿಂದ ಅಂತಃಕರಣ ಶುದ್ಧಿ ಆಗತ್ತೆ. ಏನ್ ಆ ಬ್ರಹ್ಮ ವಸ್ತುವನ್ನ ಪಡೆಯೋದಿಕ್ಕೆ ಇಲ್ಲ ಮನಸ್ಸು ನಮ್ದು ಬಹಳ ಚಂಚಲ ಇದೆ, ಬಹಳ ಅದಕ್ಕೆ ಏಕಾಗ್ರತೆ ಬರೋದಿಲ್ಲ. ಬೇರೆ ಸಾಧನಗಳು ಏನಿದೆ ಬಹಳ ಕಷ್ಟ ಇರತ್ತೆ ಅಂತ ಅಂತಃಕರಣಕ್ಕೆ. ಅಂತವ್ರಿಗೆ ಇದು ಸುಲಭ. ಒಂದು ಜಪವನ್ನ ಹಿಡಿದು ಅವ್ರಿಗೆ ಯಾವ್ದು ಇಷ್ಟ ದೇವತೆಯನ್ನ ಮಾಡೋದಿದೆ ಇದು ನಿತ್ಯ ಜಪ. ಅದನ್ನ ಒಂದು ದಿನಾನೂ ಬಿಡದೆ ಅದನ್ನ ಯಾರು ಮಾಡ್ತಿರ್ತಾರಲ್ಲ ಅದು ನಿತ್ಯ ಜಪ. ಇನ್ನ ನೈಮಿತ್ತಿಕ ಜಪ. ಕೆಲವ್ರು ಏನ್ ಮಾಡ್ತಾರೆ ವಿಶೇಷ ದಿನಗಳಲ್ಲಿ, ಈಗ ಸಂಕ್ರಾಂತಿ ಹಬ್ಬದಲ್ಲಿ ಕೆಲವರು ವಿಶೇಷ ದಿನ ಅವಾಗ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಇಷ್ಟೊಂದು ಜಪ ಮಾಡ್ಬೇಕು ನನಗೆ ಇವತ್ತಿನ ದಿನ ಅಂತ ಆ ಸಂಕ್ರಮಣ ಕಾಲದಲ್ಲಾಗ್ಲಿ ಈ ನವರಾತ್ರಿ ಕಾಲದಲ್ಲಾಗ್ಲಿ ಶಿವರಾತ್ರಿಯಲ್ಲಿ ಜಾಗರಣೆ ಇದ್ದಾಗ ಜಪ ಮಾಡೋದು, ಇದೇನ್ ಮಾಡೋದು ಇದು ನೈಮಿತ್ತಿಕ. ಅಂದ್ರೆ ಅಂತ ಕೆಲವು ಸಂದರ್ಭಗಳಲ್ಲಿ ಮಾಡೋದಿಕ್ಕೆ ನೈಮಿತ್ತಿಕ ಜಪ. ಇನ್ನ ಕಾಮ್ಯ ಜಪ.
ಈಗ ಯಾವ್ದೋ ಒಂದು ಅಪೇಕ್ಷೆಯನ್ನ ಇಟ್ಕೊಂಡು ನನಗೆ ಇಂಥ ಕಾರ್ಯಗಳಾದ್ರೆ ನನಗೆ ಏನಾದ್ರೂ ನನ್ ಮನೆಯಲ್ಲಿ ಬಹಳ ಸಮಸ್ಯೆ ಆಗಿದೆ, ಅದು ನನಗ್ ಪರಿಹಾರ ಆಗ್ಬೇಕು ಅಂತ ಏನಾದ್ರೂ ಒಂದು ನಿಮಿತ್ತವನ್ನ ಇಟ್ಕೊಂಡು ಆ ಜಪವನ್ನ ಇಷ್ಟು ದಿನ ಮಾಡ್ತಾರೆ, ಅದನ್ನ ಅನುಷ್ಠಾನವನ್ನ ಮಾಡ್ತಾರೆ. ಅದಕ್ಕೆ ಕಾಮ್ಯ ಜಪ ಅಂತ ಹೇಳ್ತಾರೆ. ಇನ್ನ ಪ್ರದಕ್ಷಿಣಾ ಜಪ ಅಂತ ಇದೆ. ಈಗ ನಾವು ಅಶ್ವತ್ಥ ಕಟ್ಟೆ ಸುತ್ಬೇಕಾದ್ರೆ ಕೆಲವರು ಅದಕ್ಕೆ ಜಪ ಹೇಳ್ಕೊಟ್ಟಿರ್ತಾರೆ, ಅಂತ ಜಪವನ್ನೇ ಅಲ್ಲಿ ಹೇಳ್ತಿರ್ತಾರೆ, ಅದಕ್ಕೆ ಪ್ರದಕ್ಷಿಣಾ ಜಪ. ಇನ್ನ ಅಖಂಡ ಜಪ, ಇದನ್ನ ನಾವು ರಾಮಕೃಷ್ಣ ಪರಮಹಂಸರ ಶಿಷ್ಯರಲ್ಲಿ ನೋಡ್ತೀವಿ. ಅಖಂಡ ಜಪ ಅಂದ್ರೆ ಅವ್ರು ಬೆಳಗ್ಗೆ ಅವ್ರು ಏನ್ ಎದ್ದೇಳ್ತಾರೆ ಅದನ್ನ ಇಷ್ಟು ದಿನ ಮಾಡ್ಬೇಕು ಅಂತ ಅವ್ರು ಅನುಷ್ಠಾನ ಮಾಡಿರ್ತಾರೆ. ಊಟ ಸಹ ಮಾಡಬೇಕಾದ್ರೂ ನಿಲ್ಸಲಾಗಿಲ್ಲ ಅದನ್ನ ಹೇಳ್ತಾನೆ ಇರ್ಬೇಕು, ಅದನ್ನ ಕಂಟಿನ್ಯೂಸ್ ಏನ್ ಮಾಡಿದ್ರು ಒಂದ್ ಕ್ಷಣ ನಿಲ್ಲಿಸ್ಬಾರ್ದು. ಹೇಗೆ ಉಸಿರಾಟ ಎಷ್ಟು ನಾವು ಒಂದ್ ಕ್ಷಣ ನಿಲ್ದೆ ಮಾಡ್ತೀವೋ ಹಾಗೆ ಆ ನಾಮ ಜಪವನ್ನ ಅದೇನ್ ಗುರುಗಳು ಕೊಟ್ಟಿರುವ ಜಪವನ್ನ ಅದನ್ನ ನಿರಂತರವಾಗಿ ಮಾಡೋದು ಅಖಂಡ ಜಪ. ಆ ರೀತಿ ಅವ್ರು ಮಾಡ್ತಿರ್ತಾರೆ. ಅವ್ರಿಗೆ ಊಟಕ್ಕೂ ಸಮಯ ಅವಾಗ ಏನ್ ಮಾಡ್ತಾರೆ, ಇನ್ನೊಬ್ರು ಶಿಷ್ಯರು ಅದನ್ನ ಆಯ್ತು ನೀನು ಊಟ ಮಾಡೋವರೆಗೂ ನಾನ್ ಮಾಡ್ತಿರ್ತೀನಿ ಅಂತ ಹೇಳಿ ಅವ್ರನ್ನ ಅವ್ರು ಮುಟ್ಟಿ ಅವ್ರನ್ನ ಹಿಡ್ಕೊಂಡು ಮುಂದೆ ಅವ್ರು ಹೇಳ್ತಿರ್ತಾರೆ ಇವ್ರು ಊಟ ಮಾಡೋವರ್ಗುನು. ಅವ್ರ ಊಟ ಮುಗಿದ ತಕ್ಷಣ ತಿರ್ಗಿ ವಾಪಸ್ ಇರ್ಪಾರ, ಒಟ್ಟು ಅದು ನಿಲ್ಬಾರ್ದು. ಅದಕ್ಕೆ ಅಖಂಡ ಜಪ ಅಂತ ಅಂತಾರೆ. ಇನ್ನು ಅಜಪಾ ಜಪ, ಇದನ್ನ ಹಂಸ ಜಪ ಅಂತಾನು ಅಂತಾರೆ. ಸೋಹಂ ಮಂತ್ರವನ್ನ ಮಾಡ್ಕೊಂಡು ಸ್ವಾಮಿ ರಾಮ್ ತೀರ್ಥರಲ್ಲೆಲ್ಲ ನೋಡ್ತೀವಿ ಅದನ್ನ. ಸ್ವಾಮಿ ರಾಮ್ ತೀರ್ಥರು ಸೋಹಂ ಆ ಮಂತ್ರವನ್ನ ಉಪಾಸನ ಮಾಡಿ ಅವ್ರಿಗೆ ಯಾವಾಗ ಅವ್ರು ಮಲಗಿದ್ರು ಸಹ ಅವ್ರ ಉಸಿರಾಟ ಸೋಹಂ ಸೋಹಂ ಅಂತ ಅಂತಿತ್ತು. ಅದೇ ರೀತಿ ಈಗ ಅದೇ ದ್ರೌಪದಿಯನ್ನ ನೋಡಿದ್ವಿ. ಇವರೆಲ್ಲರೂ ಏನಿದ್ದಾರೆ ಅಜಪಾ ಜಪ ಅಂದ್ರೆ ಅವ್ರು ಮೊದಲು ಏನ್ ಪ್ರಯತ್ನ ಪೂರ್ವಕವಾಗಿ ಮಾಡಿರ್ತಾರಲ್ಲ, ಆಮೇಲೆ ಪ್ರಯತ್ನ ಇಲ್ಲದೆ ತಾನೇ ಮಾಡ್ತಿರತ್ತೆ ಮನಸ್ಸು. ತಾನೇ ದೇಹ ಮನಸ್ಸು ಎಲ್ಲವೂ ತಾನೇ ನುಡಿತಾ ಇರುತ್ತೆ. ಅಲ್ಲಿ ಕಷ್ಟ ಪಡೋದೇ ಬೇಕಾಗಲ್ಲ, ಅಷ್ಟು ಅದಕ್ಕೆ ಒಗ್ಗೂಡಿಸ್ಬಿಟ್ಟಿರ್ತಾರೆ. ದೇಹ ಮನಸ್ಸು ಎಲ್ಲವೂ ತಾನೇ ಕೃಷ್ಣ ಕೃಷ್ಣ, ತಾನೇ ರಾಮ ಅನ್ನೋದು, ತಾನೇ ಸೋಹಂ ಅನ್ನೋದು, ಆ ರೀತಿಯ ಮನಸ್ಸಿಗೆ ಬಹಳ ಸಾಮರ್ಥ್ಯವನ್ನ ಕೊಟ್ಟಿರ್ತಾರೆ. ಅದು ಅಜಪ ಜಪ ಅದನ್ನ. ಇನ್ನ ಲಿಖಿತ ಜಪ, ಕೆಲವರು ಬರೀತಿರ್ತಾರೆ ಓಂ ನಮ ಶಿವಾಯ ಬರೆಯೋದು, ರಾಮನಾಮ ಬರೆಯೋದು, ಇದನ್ನೆಲ್ಲಾ ಬರೀತಾರಲ್ಲ, ಇದು ಲಿಖಿತ ಜಪ. ಇನ್ನ ಅಚಲ ಜಪ, ಒಂದೇ ಕಡೆ ಕುತ್ಕೊಂಡು ಜಪ ಮಾಡ್ತಿರ್ತಾರೆ ಕೆಲವರು. ಅದಕ್ಕೆ ಆಸನ ಎಲ್ಲ ಹಾಸ್ಕೊಂಡು ಒಂದು ಜಾಗವನ್ನ ಮಾಡ್ಕೊಂಡಿರ್ತಾರೆ. ಅದು ದೇವರ ಕೋಣೆ ಎಲ್ಲೋ ಅದು ನಾಮ ಜಪದವರಿಗೆ ಗೊತ್ತಿರತ್ತದು. ಹಾಗಾಗಿ ಒಂದೇ ಕಡೆ ಕುತ್ಕೊಂಡ್ ಮಾಡ್ತಾರಲ್ಲ, ಅದು ಅಚಲ ಜಪ. ಇನ್ನು ಚಲ ಜಪ, ಓಡಾಡ್ತಾ ಮಾಡ್ಕೊಳ್ತಾ ಸಂಕೀರ್ತನ ಮಾಡ್ತಾ ಅಲ್ಲಿ ಒಂದ್ ನೃತ್ಯವನ್ನ ಮಾಡ್ತಾ ಅಲ್ಲೆಲ್ಲಾ ಮಾಡ್ತಾರಲ್ಲ, ಅದು ಚಲ ಜಪ, ಓಡಾಡ್ಕೊಂಡೆಲ್ಲ ಮಾಡುವ ಜಪ. ಈ ರೀತಿಯಾಗಿ 10 ರೀತಿಯಾಗಿ ಎಲ್ಲಾ ವಿವಿಧ ಜಪಗಳು ಈ ರೀತಿಯಾಗಿ ಇದೆ. ಮತ್ತೆ ಇಲ್ಲಿ ಎಲ್ಲಾ ರೀತಿಯ ಜಪವನ್ನ ಮಾಡೋರು ಅವ್ರು ಬಳಸೋದು ಯಾವ್ದಾವ್ದು ಅಂದ್ರೆ ರುದ್ರಾಕ್ಷಿ ಬಳಸ್ತಾರೆ. ಆ ಸಂಪ್ರದಾಯ ಅವ್ರು ಯಾವ್ದಾವ್ದು ಇರ್ತಾರೆ ಅದು ರುದ್ರಾಕ್ಷಿ, ತುಳಸಿ, ವೈಜಯಂತಿ, ಮುತ್ತುಗಳು ಅಥವಾ ರತ್ನಗಳು, ಇಂಥದಿಂದ ಮಾಡಿರುವಂತಹ ಜಪಮಣಿ ತಗೊಂಡು ಅವರು ಜಪವನ್ನ ಮಾಡ್ತಿರ್ತಾರೆ. ಅವ್ರು ಜಪಿಸುವ ಮಂತ್ರ ಬೀಜ ಮಂತ್ರಗಳು ಅಂತ ಕೊಟ್ಟಿರ್ತಾರೆ. ಅದನ್ನೆಲ್ಲ ಬೀಜ ಮಂತ್ರ, ತಾರಕ ಮಂತ್ರ, ಇಷ್ಟ ದೇವತಾ ಮಂತ್ರ, ಇವುಗಳು ಏನಾದ್ರೂ ಇರ್ಲಿ ಅವೆಲ್ಲವೂ ಗುರುಗಳ ಮುಖಾಂತರನೇ ತಗೋಬೇಕು. ಗುರುಗಳಿಲ್ದೆ ಇದ್ಯಾವ ಇವುಗಳು ಅದು ಸಿದ್ಧಿ ಆಗೋದಿಲ್ಲ. ಗುರುಗಳು ಇಲ್ಲಿ ಅತ್ಯಂತ ಶ್ರೇಷ್ಠ. ಮತ್ತೆ ಆ ಜಪದಲ್ಲಿ 3 ರೀತಿಯಾಗಿ ಇರುತ್ತೆ. ಒಂದು ವಾಚಿಕ, ಒಂದು ಉಪಾಂಶು, ಒಂದು ಮಾನಸಿಕ. ಅದು ಒಂದಕ್ಕಿಂತ ಒಂದು ಶ್ರೇಷ್ಠ. ಮೊದಲು ಏನು ವಾಚಿಕ ಇರುತ್ತಲ್ಲ ಅದು ಜೋರಾಗಿ ಹೇಳ್ತಾ ಇರ್ತೀವಿ, ಓಂ ನಮಃ ಶಿವಾಯ, ಈ ರೀತಿ ಜೋರಾಗಿ ಹೇಳ್ತಿರೋದು ಪಕ್ಕದವ್ರಿಗೂ ಕೇಳಿಸ್ತಿರುತ್ತಲ್ಲ, ಇದು ಮೊದಲನೇವನು ಮಂದಗತಿ. ಇನ್ನ ಎರಡನೇದಿರುತ್ತಲ್ಲ ಉಪಾಂಶ, ಇವನು ಮಧ್ಯಮ, ಪರವಾಗಿಲ್ಲ, ಇವನ್ ಬರೀ ತುಟಿ ಅಲ್ಲಾಡಿಸ್ತಿರ್ತಾನೆ, ಒಳಗಡೆ ಮನ್ಸಲ್ಲಿ ಹೇಳ್ತಿರ್ತಾನೆ, ಇವನು ಎರಡನೇದು. ಮೂರನೇವನು ಏನಿದಾರಲ್ಲ ಮಾನಸಿಕ, ಇವನು ಹೊರಗಡೆನು ಹೇಳೋದಿಲ್ಲ, ಇದನ್ನ ತುಟಿನೂ ಆ ಶಬ್ದ ಮಾಡೋದಿಲ್ಲ, ಮಾನಸಿಕವಾಗಿ ಏನ್ ಮಾಡ್ತಿರ್ತಾರಲ್ಲ ಇವನು ಉತ್ತಮವಾಗಿರುವಂತವನು. ಇದು ಮಾನಸಿಕ ಜಪ. ಈ ರೀತಿಯಾಗಿ ಆ ಜಪಸರದಲ್ಲಿ ಮತ್ತದ್ ನಿಯಮಗಳಿದೆ. 108 ಜಪಮಣಿಗಳಿರುತ್ತೆ. ಮತ್ತ ಅದ್ರದ ಈಗ ಈ ಮಂತ್ರ ಇವುಗಳನ್ನೆಲ್ಲ ಅನುಷ್ಠಾನ ಮಾಡ್ತಾರಲ್ಲ, ಇದರಿಂದ ಏನು ಪ್ರಯೋಜನ ಅಂತ ಅನ್ಸಿದ್ರೆ ಅವ್ರು ಅದಕ್ಕೂ ಅವ್ರು ಹೇಳ್ತಾರೆ ಏನ್ ಇದರಿಂದ ಆಗೋದ್ರಿಂದ ಅಂದ್ರೆ, ಈಗೇನು ನನಗೆ ಮಾನಸಿಕ ವಿಷಯಗಳು ಏನು ವಿಷಯಾಸಕ್ತಿಗಳೆಲ್ಲ ಏನಿದೆಯಲ್ಲ ಇವುಗಳನ್ನ ನನಗೆ ಸಾಧನೆಯಿಂದ ಕಡಿಮೆ ಮಾಡ್ಕೊಳಕ್ ಆಗಲ್ಲ. ಕಾಮಾದಿಗಳನ್ನಾಗ್ಲಿ ಕ್ರೋಧ ಆಗ್ಲಿ ಎಲ್ಲಾ ಮನಸ್ಸಿನಲ್ಲೇ ಏನ್ ನನಗೆ ವಿಪರೀತ ಭಾವನೆಗಳೆಲ್ಲ ಕಾಮಿನಿ ಕಾಂಚನ ಕೀರ್ತಿ ಇಂದ್ರಿಯಗಳು ಬಹಳ ಪ್ರಬಲವಾಗಿದೆ, ಅವುಗಳೆಲ್ಲ ನಾನು ಹೇಳಿದ ಮಾತು ಕೇಳಲ್ಲ, ನಾನ್ ಅಲ್ಲ ಅಂದ್ರೂ ಅದನ್ನ ನನ್ನನ್ ಬಿಡಲ್ಲ, ಅವುಗಳೆಲ್ಲಾ ವಿಪರೀತವಾಗಿ ನನ್ನನ್ ಕಾಡ್ತಿದೆಯಲ್ಲ, ಅವುಗಳನ್ನ ನಿಧಾನವಾಗಿ ದೇವನ ಕಡೆ ತಿರುಗಿಸ್ತೆ ಸುಲಭವಾಗಿ. ಇದಕ್ಕೆ ಏನು ಮನೆ ಬಿಡಂಗಿಲ್ಲ, ಮಠ ಬಿಡಂಗಿಲ್ಲ, ಇಂದ್ರಿಯ ನಿಗ್ರಹ ಮಾಡಂಗಿಲ್ಲ, ಮನಸ್ ನಿಗ್ರಹ ಮಾಡಂಗಿಲ್ಲ, ಬುದ್ಧಿನ ಬಹಳ ನಾನು ವಿವೇಕದಿಂದ ನನಗ್ ಬಳಸಿ ಮಾಡ್ಬೇಕು ಅಂತಾನೂ ಇಲ್ಲ.
ಬಹಳ ಸುಲಭವಾಗಿ ಎಲ್ಲರೂ ಮಾಡ್ಬೋದು. ಇದು ಅದಕ್ಕೆ ಜಪ ಅವ್ರ ಜಪ ಮಾಡೋರು ಇದನ್ನ ಹೇಳ್ತಾರೆ ಈ ರೀತಿಯಾಗಿ. ನೀನ್ ಏನು ಮಾನಸಿಕವಾಗಿ ನೀನಿದೆ ಅದಕ್ಕೊಂದು ಸಾಧನ ಕೊಡು ಮನಸ್ಸಿಗೆ. ಈ ಮನಸ್ಸೇ ತಾನೇ ನನ್ನ ಜೀವನ ಇರೋದು. ನನ್ನ ಬದುಕು ಅಂದ್ರೆ ಏನು? ಮನಸ್ಸು. ನಾನು ಇಲ್ಲಿ ಏನ್ ವಿಪರೀತವಾಗಿ ದೊಡ್ಡದಾಗೆಲ್ಲ ಮಾತಾಡ್ಬೋದು, ಆದ್ರೆ ನನ್ನ ಕಾಮಾದಿಗಳು ಹೋಗೇ ಇರಲ್ಲ. ನಾನು ವಿಪರೀತವಾಗಿ ಶಾಸ್ತ್ರವನ್ನ ಕಲಿಬಹುದು, ಮಾಡ್ಬೋದು, ಎಲ್ಲವನ್ನೂ ಹೇಳ್ಬೋದು. ಏನ್ ಮಾಡಿದ್ರು ದೇಹ ಭಾವ ಹೋಗಿರೋದಿಲ್ಲ. ಹಾಗಾಗಿ ಅದನ್ನೆಲ್ಲ ನಿಧಾನವಾಗಿ ಬಹಳ ಸುಲಭವಾಗಿ ಆ ಮನಸ್ಸಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅದನ್ನ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು. ಅದಕ್ಕೆ ನಿಯಮಿತವಾಗಿ ನಿಧಾನವಾಗಿ ಮೆಲ್ಲನೆ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆಯ ಈ ಜಪ, ಈ ಮಂತ್ರ ಸಾಧನ, ಯಾವುದೋ ಒಂದು ದೇವರ ನಾಮವನ್ನ ಮನಸ್ಸಿಗೆ ಕೊಟ್ರೆ ಅದು ನಿಧಾನವಾಗಿ ಈ ಹೊರಗಿನ ವಿಷಯಗಳ ಕಡೆ ಗಮನ ಕಡಿಮೆ ಮಾಡುತ್ತೆ. ಹೊರಗಡೆ ಏನ್ ಹೆಂಡತಿ ಮಕ್ಕಳು ದುಡ್ಡು ಇದಕ್ಕೆಲ್ಲ ಏನ್ ವಿಪರೀತವಾಗಿ ಧಾವಿಸ್ತಿತ್ತಲ್ಲ, ಅದಕ್ಕೊಂದು ಕ್ರಮಬದ್ಧತೆ ಕೊಟ್ಟು ನೋಡಿ, ಇಷ್ಟು ಗಂಟೆ ನೀನ್ ಬೆಳಗ್ಗೆ ಎದ್ದು ಮಾಡ್ಬೇಕು, ಕುತ್ಕೋ, ಇಷ್ಟು ಗಂಟೆ ಆ ದೇವನನ್ನ ನೆನಪು ಮಾಡು. ಆ ರೀತಿ ಅದಕ್ಕೆ ನಿಧಾನವಾಗಿ ಹೇಳ್ತಾ ಹೇಳ್ತಾ ಹೊರಗಿನ ಎಲ್ಲಾ ವಿಷಯಗಳು ಕಡಿಮೆ ಆಗತ್ತೆ. ಮನಸ್ಸಿಗೆ ಒಂದು ಸಾಮರ್ಥ್ಯ ಬರುತ್ತೆ, ಅದಕ್ಕೆ ಒಂದು ಏಕಾಗ್ರತೆ ಬರುತ್ತೆ, ಪಾವಿತ್ರತೆ ಬರುತ್ತೆ. ಇವೆಲ್ಲವೂ ಈ ಮಂತ್ರ ಸಾಧನದಿಂದ ಆಗತ್ತೆ. ಮತ್ತೆ ಈ ಮಂತ್ರ ಸಾಧನೆಯನ್ನ ಮತ್ತೆ ದೇವನನ್ನ ಪಡಿಬೇಕು ಅನ್ನುವ ಇಚ್ಛೆ ಪ್ರಬಲ ಆಗುತ್ತೆ. ಯಾವಾಗ ಈ ಹೊರಗಿನ ವಿಷಯಗಳನ್ನ ಆ ಆಸಕ್ತಿ ಸ್ವಲ್ಪ ಪ್ರಭಾವ ತಂದು ಕಡಿಮೆ ಮಾಡುತ್ತೋ, ಈ ಮಂತ್ರವನ್ನೆಲ್ಲ ಮಾಡ್ತಾ ಮಾಡ್ತಾ ಆಗ ದೇವನನ್ನ ಪಡಿಲೇಬೇಕು ಅನ್ನುವ ಇಚ್ಛೆ ಜಾಸ್ತಿ ಆಗತ್ತೆ. ಆಗ ನನಗೆ ಕೆಟ್ಟ ಕಾರ್ಯಗಳನ್ನಾಗ್ಲಿ, ಬೇರೆಯವ್ರ ಬಗ್ಗೆ ನಾನು ಏನಾದ್ರು ಇವೆಲ್ಲವೂ ಕಡಿಮೆ ಆಗತ್ತೆ. ತಾನೇ ದುಷ್ಕೃತ್ಯಗಳನ್ನ ಏನೇನ್ ಇರುತ್ತಲ್ಲ ಮೊದಲು, ಅದಕ್ಕೆ ಯಾಕೆ ಸಾಧಕರಾಗ್ಬೇಕು ನಾವು ಅಂದ್ರೆ, ಅಟ್ಲೀಸ್ಟ್ ಗೊತ್ತಾಗತ್ತೆ ನನ್ ಮನಸ್ಸು ಏನ್ ಮಾಡ್ತಿದೆ. ಮಾಡಕ್ ಪ್ರಾರಂಭ ಮಾಡಿದ್ಮೇಲೆ ನನಗ್ ಗೊತ್ತಾಗತ್ತೆ. ಅದ್ರಲ್ಲಿ ನಾವು ಫೇಲ್ಯೂರ್ ಆದ್ರೂ ಪರವಾಗಿಲ್ಲ, ಆದ್ರೆ ಯಾವ್ದಾದ್ರು ಒಂದು ಸಾಧನವನ್ನ ಹಿಡಿಬೇಕು. ಆಗ ಅವ್ರು ಎಲ್ಲಾರು ಹೇಳ್ತಾರೆ, ನಾನು ಆ ರೀತಿ ಹಿಡಿದ್ರೆ 100 ತಪ್ಪು ಮಾಡೋದು, ಒಂದ್ 10 ತಪ್ಪು ಮಾಡ್ತೀನಿ. ಗೊತ್ತಾಗತ್ತೆ ಬೇಡ ಅಷ್ಟ್ ಮಾಡೋದು ಅಂತ ಒಂದ್ 10 ತಪ್ಪಾರು ಮಾಡ್ತೀನಿ. ನಾನು ಏನೂ ಆ ಮನಸ್ಸಿಗೆ ಬೋಧನೆ ಮಾಡಿಲ್ಲ ಅಂದ್ರೆ ಏನ್ ವಿಪರೀತ ಮಾಡ್ತೀನಿ. ಏನಾದ್ರೂ ಒಂದು ಸಾಧನೆಯನ್ನ ಪ್ರಾರಂಭ ಮಾಡಿದ್ರೆ ಅದ್ರಲ್ಲಿ ನಾನು ಇವತ್ ನನಗ್ ಮಾಡಕ್ ಆಗ್ಲಿಲ್ಲ, ಗೊತ್ತಾಗತ್ತೆ. ಆ ರೀತಿ 100 ತಪ್ಪು ಮಾಡೋ ಬದಲು 10 ತಪ್ಪು ಮಾಡ್ತೀವಿ. ಹಾಗಾಗಿ ಈ ಮನಸ್ಸಿಗೆ ಯಾವ್ದಾದ್ರು ಒಂದು ಸಾಧನವನ್ನ ಕೊಡು. ಇಲ್ಲ ಅಂದ್ರೆ ಇಂದ್ರಿಯಗಳು ತಮಗೆ ಇಷ್ಟ ಬಂದಂಗೆ ಅವುಗಳಲ್ಲಿ ವಿಪರೀತವಾಗಿ ಆ ಮೋಹ ಮಮಕಾರಗಳಲ್ಲಿ, ಶಬ್ದಾದಿಗಳಲ್ಲಿ ಕೇಳೋದು ಮಾಡೋದು, ಬರೀ ಅದೇ ಪ್ರಾಪಂಚಿಕ ವಾಸನೆಗಳಲ್ಲಿ ಕೂಡಿರುತ್ತಲ್ಲ, ಅಂತ ಮನಸ್ಸಿಗೆ ಈ ಮಂತ್ರವನ್ನ ಕೊಡು. ಅದಕ್ಕೆ ಒಂದು ಸಾಧನವನ್ನ ಕೊಡು. ಆಗ ಮನಸ್ಸು ತಾನೇ ಸುಲಭವಾಗಿ ಗೊತ್ತಿಲ್ಲದೆ ಇರೋ ಹಾಗೆ ಆ ಮನಸ್ಸನ್ನ ಬಹಳ ಉಪಾಯವಾಗಿ ಒಳಗಡೆ ಕರ್ಕೊಂಡು ಹೋಗ್ಬೋದು. ಅದನ್ನ ನಾನ್ ಬಲವಂತವಾಗಿ ಏನಾದ್ರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದು ವಾಪಸ್ ರಿವರ್ಸ್ ಆಗ್ಬಿಡತ್ತೆ, ಅದು ತಿರುಗ್ಬಿಡತ್ತೆ. ಅದಕ್ಕೆ ಗೊತ್ತಾಗದೆ ಇರೋ ಹಾಗೆ ಅದಕ್ಕೆ ಸಂಸಾರ ಬಿಡಿಸ್ತಿದೀನಿ, ಇವೆಲ್ಲ ಮೋಹ ಮಮಕಾರ ಬಿಡಿಸ್ತಾ ಇದೀನಿ ಏನೂ ಹೇಳದೆ ಈ ಮಂತ್ರ ಏನು ಜಪ ಗುರುಗಳು ಕೊಟ್ಟಿರೋ ಮಂತ್ರವನ್ನ ನಿಧಾನವಾಗಿ ಹೇಳ್ತಾ ಹೋದ್ರೆ ತಾನೇ ಅಂತಃಕರಣ ಪರಿಶುದ್ಧಿ ಆಗತ್ತೆ. ಎಷ್ಟೋ ಕೆಟ್ಟ ವಿಚಾರಗಳನ್ನ ಬಿಡ್ತೀವಿ ಆ ಸಮಯದಲ್ಲಿ. ಆ ಕೆಟ್ಟ ವಿಚಾರ ಬೇಡ ಅಂತ ಅನ್ಸುತ್ತೆ. ಯಾವ್ದಾರು ಒಂದು ಸಾಧನೆ ಮಾಡ್ತಿದ್ರೆ ನಮಗೆ ಅನ್ಸತ್ತೆ, ಬೇಕಾಗಿಲ್ಲ, ನಾನು ಯಾಕೆ ಸುಮ್ನೆ ಆ ತರದ್ ಮಾಡ್ದೆ ಅಂತ ನನಗೆ ಆ ಪ್ರಜ್ಞೆ ಎಲ್ಲ ಬರುತ್ತೆ. ಹಾಗಾಗಿ ಈ ಮಂತ್ರ ಯೋಗ ಅತ್ಯಂತ ಶ್ರೇಷ್ಠ ಅಂತ ಆ ಮಂತ್ರ ಯೋಗದ ಬಗ್ಗೆ ಹೇಳ್ತಿದ್ದಾರೆ. ಮತ್ತೆ ಈ ಮಂತ್ರದಿಂದ ತಮೋ ಗುಣ ಇದ್ರೆ ರಜೋಗುಣಕ್ ಬರುತ್ತೆ, ರಜೋಗುಣ ಇದ್ರೆ ಸತ್ವಗುಣಕ್ಕೆ ತಾನೇ ಪರಿವರ್ತನೆ ಆಗುತ್ತೆ. ಅದೇ ನಾನು ಕಷ್ಟಪಟ್ಟು ಸಾಧನೆ ಮಾಡಿ ಏನಾದ್ರು ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ. ರಜೋಗುಣ ಕಡಿಮೆ ಮಾಡ್ಕೋಬೇಕು, ಮೋಹ ಮಮಕಾರ ಕಡಿಮೆ ಮಾಡ್ಕೋಬೇಕು. ಹಾಗಾಗಿ ಈ ರೀತಿ ನಿಧಾನವಾಗಿ ನೀನು ಯಾವ ದೇವರೋ ಗುರುಗಳು ಯಾವ್ದು ನಿನಗೆ ಮಂತ್ರವನ್ನ ಕೊಟ್ಟಿರ್ತಾರಲ್ಲ, ಈ ರೀತಿ ಅದನ್ನ ಕ್ರಮ ತಪ್ಪದೆ ಮಾಡು. ಅದು ತಾನೇ ಸಾತ್ವಿಕ ಗುಣ ಬರುತ್ತೆ. ಯಾವಾಗ ಸಾತ್ವಿಕ ಗುಣ ಬರುತ್ತೋ ನನಗೆ ದೇವನನ್ನ ಪಡಿಬೇಕು ಅನ್ನುವ ಇಚ್ಛೆ ಪ್ರಾರಂಭ ಆಗತ್ತೆ. ಹಾಗಾಗಿ ಈ ಮಂತ್ರ ಇವೆಲ್ಲವೂ ಬಹಳ ಸುಲಭ. ವ್ಯಾಯಾಮ ಇವನ್ನೆಲ್ಲ ಮಾಡೋದ್ರಿಂದ ದೇಹ ಆರೋಗ್ಯ ಆಗತ್ತೆ. ಈ ಮಂತ್ರವನ್ನೆಲ್ಲ ಮಾಡೋದ್ರಿಂದ ಮನಸ್ಸು ಆರೋಗ್ಯ ಆಗತ್ತೆ. ಈ ಏನು ಸಂಸಾರದಲ್ಲಿ ವಿಪರೀತ ದುಃಖಗಳು ಘಟನೆಗಳು ಏನಾರು ನಡೆಯುತ್ತಲ್ಲ, ಆಗ ಮನಸ್ಸು ಬಹಳ ವಿಚಲಿತ ಆಗತ್ತೆ ಆ ಕ್ಷಣದಲ್ಲಿ. ಆದ್ರೆ ಈ ರೀತಿ ಯಾವ್ದಾದ್ರು ಒಂದು ಸಾಧನವನ್ನ ಕೊಟ್ಟಿದ್ರೆ ಅದು ಮುಳುಗೋಗಲ್ಲ, ಅದ್ರಲ್ಲಿ ಆ ದುಃಖದಲ್ಲಿ ಕೊಚ್ಚಿ ಹೋಗಲ್ಲ. ಈಗ ಸಮುದ್ರದಲ್ಲಿ ಹಡಗು ಈ ದೋಣಿ ಹೋಗ್ತಿರತ್ತೆ, ಬಿರುಗಾಳಿ ಬರುತ್ತೆ, ಅಲಗಾಡ್ತೀವಿ. ಹಾಗೆ ಈ ಸಂಸಾರದಲ್ಲಿ ವಿಪರೀತ ಏನಾದ್ರೂ ಘಟನೆಗಳಾಗತ್ತೆ, ಆಗ ಮನಸ್ಸು ಬಹಳ ಅಲಗಾಡತ್ತೆ. ಆದ್ರೆ ಈ ಸಾಧನಗಳು ಈ ಸತ್ಸಂಗ ಇವೆಲ್ಲವೂ ಇದ್ರೆ ಪೂರ್ತಿ ಮುಳುಗೋಗಲ್ಲ ಅದ್ರೊಳಗಡೆ. ಹಾಗಾಗಿ ಇವೆಲ್ಲವೂ ಕಾಪಾಡುತ್ತೆ. ಬಹಳ ಸುಲಭವಾಗಿ ಈ ಮಂತ್ರ ಯೋಗವನ್ನ ಎಲ್ಲರೂ ಮಾಡ್ಬೋದು.
ಅದನ್ನೇ ಇಲ್ಲಿ ಅವ್ರು ಹೇಳ್ತಿದ್ದಾರೆ. ಜಗದಲ್ಲಿ ಇಡೀ ಜಗತ್ತಲ್ಲಿ ಈ 4 ರೀತಿಯ ಯೋಗ ಸಾಧಕರು ಇರ್ತಾರೆ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ. ಈ 4 ಯೋಗಗಳು ಒಂದಾದ್ಮೇಲೆ ಒಂದಕ್ಕಿಂತ ಒಂದು ಶ್ರೇಷ್ಠ. ಈ ಮಂತ್ರಯೋಗ ಇದೆಯಲ್ಲ, ಇದು ಎಲ್ಲರಿಗೂ ಬಹಳ ಸುಲಭ. ಅದನ್ನ ಇಲ್ಲಿ ಹೇಳಿದ್ರಲ್ಲ, ಬಲಹೀನನ್ ಇರ್ಬೋದು, ದೇಹ ಎಂತದೋ ಇರೋಗ್ಬೋದು, ಅನಾರೋಗ್ಯ ಇರ್ಬೋದು, ಬುದ್ಧಿ ಬಹಳ ಪ್ರಧಾನ ಇಲ್ಲದೆ ಇರ್ಬೋದು, ದೇಹ ಸಶಕ್ತ ಇಲ್ಲದೆ ಇರ್ಬೋದು, ಮನೆಯ ಎಲ್ಲಾ ಗೃಹ ಕೃತ್ಯಗಳನ್ನ ಮಾಡ್ತಾ ಹೆಣ್ಮಕ್ಳಾಗ್ಲಿ ಯಾರಾಗ್ಲಿ ಎಲ್ಲರೂ ಸಹ ಇದನ್ನ ಈ ಮಂತ್ರಯೋಗವನ್ನ ಮಾಡಿ ಮನಸ್ಸನ್ನ ಬಹಳ ಶುದ್ಧವನ್ನ ಮಾಡ್ಕೊಂಡು ಆ ಆತ್ಮಜ್ಞಾನವನ್ನ ಪಡಿಬಹುದು ಅಂತ ಈ ಮಂತ್ರಯೋಗದ ಬಗ್ಗೆ ಹೇಳಿದ್ವಿ. ಇನ್ ಮುಂದೊಂದನ್ನ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.